ಹೆಲೋ ಮಕ್ಕಳೇ, ಪರೀಕ್ಷೆ ಚಾನಲಿನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ನಿಮ್ಮ ಸೆಕೆಂಡ್ ಸೆಮಿಸ್ಟರಿನ ಸೆಕೆಂಡ್ ಕೆಮಿಸ್ಟ್ರಿ ಚಾಪ್ಟರ್ ಯಾವುದದು, ಇಟ್ ಇಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಲ್ವಾ. ಸೊ ಅದರದ್ದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ನೋಡಕ್ ಹೋಗ್ತಿದೀವಿ ಆಯ್ತಾ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಥವಾ PYQs ಅಂದ್ರೆ ಏನು, 2019 ಆನ್ವರ್ಡ್ಸ್ ನಿಮ್ಮ ಮೇಜರ್ ಎಕ್ಸಾಮ್ಸ್ ಅಲ್ಲಿ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಬಂದಿರುವಂತ ಎಲ್ಲಾ ಕ್ವೆಶನ್ಸ್ ನ ನಾನಿಲ್ಲಿ ಕವರ್ ಮಾಡ್ತಿದ್ದೀನಿ. ಸೊ 21 ಕ್ವೆಶನ್ಸ್ ಇನ್ ಟೋಟಲ್ ನಾವು ಕವರ್ ಮಾಡ್ತೀವಿ. ಆನ್ಸರ್ಸ್ ನ ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತೀವಿ ಆಯ್ತಾ. ಸೊ ಮೇಕ್ ಶೋರ್ ಯು ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ ಆಯ್ತಾ ಮಕ್ಕಳೇ. ಸೊ ತಡ ಮಾಡದೆ ನಾವು ಫಸ್ಟ್ ಕ್ವೆಶನ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಹರ್ಷಿತಾ SS. ನಾನು ಪರೀಕ್ಷೆ ಚಾನಲ್, ನಿಮ್ಮ ಪರೀಕ್ಷೆ ಚಾನಲ್ ಅಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್ ಆಯ್ತಾ. ಓಕೆ, ಸೊ ಫಸ್ಟ್ ಕ್ವೆಶನ್ ಯಾವುದು, ಇದು 1 ಮಾರ್ಕಿಗೆ ಬಂದಿದ್ದು ಜೂನ್ 2023 ಅಲ್ಲಿ ಇದೇ ವರ್ಷ ಬಂದಿದ್ದಂತ ಒಂದು ಕ್ವೆಶನ್ ಆಯ್ತಾ. ಇದು ಏನ್ ಹೇಳಿದ್ದಾರೆ ಇದರಲ್ಲಿ, ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಇಸ್ ಕನ್ಸ್ಟ್ರಕ್ಟೆಡ್ ಆನ್ ದ ಬೇಸಿಸ್ ಆಫ್. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಏನಿದೆ ಇದನ್ನ ಯಾವ ಪ್ರಿನ್ಸಿಪಲ್ ಅಥವಾ ಯಾವ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನಿಮ್ಗೆ ಗೊತ್ತಿರತ್ತೆ, ನೀವು ಚಾಪ್ಟರ್ ನ ಸ್ಟಡಿ ಮಾಡಿದ್ರೆ ಗೊತ್ತಿರತ್ತೆ, 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ನ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಬಂದು ಡಾಬರಿನಸ್ ಟ್ರಯಡ್ಸ್ ಅಲ್ವಾ. ಸೆಕೆಂಡ್ ಬಂದು ನ್ಯೂಲೆನ್ಸ್ ಲಾ ಆಫ್ ಆಕ್ಟೇವ್ಸ್ ಅಥವಾ ನ್ಯೂಲೆನ್ಸ್ ನ ಕ್ಲಾಸಿಫಿಕೇಶನ್. ಥರ್ಡ್ ಬಂದು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಥವಾ ಮೆಂಡಲೀವ್ಸ್ ಕ್ಲಾಸಿಫಿಕೇಶನ್. ಅಂಡ್ ಲಾಸ್ಟ್ ಬಂದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ವಾ ಮಕ್ಕಳೇ. ಸೊ ಇದರಲ್ಲಿ ನಾನು ಲಿಸ್ಟ್ ಮಾಡಿದ್ದ 3 ಕ್ಲಾಸಿಫಿಕೇಶನ್ಸ್ ಏನಿದೆ ಅದು ಅಟಾಮಿಕ್ ಮಾಸಿನ ಬೇಸಿಸ್ ಮೇಲೆ ಮಾಡಿರುವಂತ ಕ್ಲಾಸಿಫಿಕೇಶನ್. ಲಾಸ್ಟ್ ಅಲ್ಲಿ ಬರುವಂತಹ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇಸ್ ಡಿಪೆಂಡೆಂಟ್ ಆನ್ ಆರ್ ಇಸ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್ ಆಯ್ತಾ. ಸೊ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಅಟಾಮಿಕ್ ನಂಬರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅನ್ ಆಟಮ್, ಅಟಾಮಿಕ್ ಸೈಜ್ ಮತ್ತೆ ಅಟಾಮಿಕ್ ಮಾಸ್. ಸೊ ಇಲ್ಲಿ ಕೇಳಿರೋದು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ವಾ. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ವಿಚ್ ಇಸ್ ದ ಥರ್ಡ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಯು ಸ್ಟಡಿ ಇಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸ್ ಆಯ್ತಾ ಮಕ್ಕಳೇ. ಸೊ ನೀವು ಕರೆಕ್ಟ್ ಆದ ಆಪ್ಷನ್ ನ ಸೆಲೆಕ್ಟ್ ಮಾಡಿ, ಕ್ವೆಶನ್ ನಂಬರ್ ಬರೀತೀರಾ, ಅದಾದ್ಮೇಲೆ ಕರೆಕ್ಟ್ ಆದ ಆಪ್ಷನ್ ಆಲ್ಫಾಬೆಟ್ ಬರೀತೀರಾ ಅಂಡ್ ಕರೆಕ್ಟ್ ಆದ ಆನ್ಸರ್ ನ ಬರೆದ್ರೆ ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗತ್ತೆ. ಓಕೆನಾ. ಓಕೆ, ಫಸ್ಟ್ ಕ್ವೆಶನ್ ಕಂಪ್ಲೀಟ್ ಮಾಡ್ಬಿಟ್ವಿ. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವೆಶನ್. ಏನ್ ಹೇಳಿದ್ದಾರೆ ಸೆಕೆಂಡ್ ಕ್ವೆಶನ್ ಅಲ್ಲಿ, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ಮಾಸ್. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಬಂದು ಇಟ್ಸ್ ಅ ಲಾ ಆಯ್ತಾ. ಯಾರು ಕೊಟ್ಟಿದ್ದು ಈ ಲಾನ ಅಂತ ಕೇಳಿದ್ದಾರೆ. ಓಕೆನಾ ಮಕ್ಕಳೇ. ಅಥವಾ ಯಾವ ಕ್ಲಾಸಿಫಿಕೇಶನ್ ನ ಏನು ಈ ಲಾ ಡಿಸ್ಕ್ರೈಬ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಏನ್ ಹೇಳ್ತಿದೆ ಈ ಸ್ಟೇಟ್ಮೆಂಟ್, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ಮಾಸ್. ಇದ್ರ ಅರ್ಥ ಏನು, ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗೋ ರೀತಿಯಲ್ಲಿ ಎಲಿಮೆಂಟ್ಸ್ ನಾವು ಜೋಡಿಸಿದ್ರೆ ಆಗ ಸೇಮ್ ಪ್ರಾಪರ್ಟೀಸ್, ಸೇಮ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಇರುವಂತ ಎಲಿಮೆಂಟ್ಸ್ ರಿಪೀಟ್ ಆಗ್ತಾ ಇರತ್ತೆ. ಸೇಮ್ ಪ್ರಾಪರ್ಟೀಸ್ ಇರುವಂತ ಎಲಿಮೆಂಟ್ಸ್ ನ ನಾವು ಪದೇ ಪದೇ ನೋಡಬಹುದು ಅಂತ ಈ ಏನು ಸ್ಟೇಟ್ಮೆಂಟ್ ಹೇಳ್ತಿದೆ ಆಯ್ತಾ. ಅಟಾಮಿಕ್ ಮಾಸ್ ಅಂದಿದ ತಕ್ಷಣ ಇದು ಯಾವ ಸ್ಟೇಟ್ಮೆಂಟ್, ಯಾವ ಲಾ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಬೇಕಾಯ್ತಾ. ಸೊ ವಿಚ್ ಲಾ ಇಸ್ ದಿಸ್ ಮಕ್ಳೇ, ಇಟ್ ಇಸ್ ಮೆಂಡಲೀವ್ಸ್ ಲಾ. ಓಕೆ, ಇಸ್ ಇಟ್ ಡಾಬ್ರೇನರ್ಸ್ ಲಾ? ಇಲ್ಲ, ಯಾಕಂದ್ರೆ ಡಾಬ್ರೇನರ್ಸ್ ಲಾ ಏನ್ ಹೇಳತ್ತೆ, ನಾವು ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗೋ ಹಾಗೆ ಎಲಿಮೆಂಟ್ಸ್ ನ ಜೋಡಿಸಿದಾಗ ಏನು ಟ್ರಯಡ್ಸ್ ನ ನಾವು ನೋಡಬಹುದು ಅಂತ ಹೇಳ್ತಾರೆ. ವಾಟ್ ಇಸ್ ಟ್ರಯಡ್ಸ್? ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅಲ್ವಾ. ಆ ಟ್ರಯಡ್ಸ್ ನ ಸ್ಪೆಷಾಲಿಟಿ ಏನು, ಫಸ್ಟ್ ಎಲಿಮೆಂಟ್ ಅಂಡ್ ಲಾಸ್ಟ್ ಎಲಿಮೆಂಟ್ ನ ಅಟಾಮಿಕ್ ಮಾಸ್ ಆವರೇಜ್ ತಗೊಂಡ್ರೆ ಮಿಡಿಲ್ ಅಲ್ಲಿರುವಂತ ಎಲಿಮೆಂಟ್ ಏನು ಅಟಾಮಿಕ್ ಮಾಸ್ ನಮ್ಗೆ ಸಿಗತ್ತೆ. ಅಥವಾ ಆ ಆವರೇಜ್ ಮತ್ತೆ ಈ ಮಿಡಲ್ ಏನು ಎಲಿಮೆಂಟ್ ಅಟಾಮಿಕ್ ಮಾಸ್ ಸಿಮಿಲರ್ ಆಗಿರತ್ತೆ ಅಂತ ಹೇಳುತ್ತೆ ನಮ್ಮ ಡಾಬ್ರೇನರ್ಸ್ ಲಾ. ಸೊ ದಿಸ್ ಸ್ಟೇಟ್ಮೆಂಟ್ ಡಸ್ ನಾಟ್ ಇಂಪ್ಲೈ ಡಾಬ್ರೇನರ್ಸ್ ಲಾ ಆಯ್ತಾ. ನ್ಯೂಲೆನ್ಸ್ ಲಾ ಏನ್ ಹೇಳುತ್ತೆ ಮಕ್ಕಳೇ, ನ್ಯೂಲೆನ್ಸ್ ಲಾ ಹೇಳುತ್ತೆ ನಾವು ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗೋ ರೀತಿಯಲ್ಲಿ ಎಲಿಮೆಂಟ್ಸ್ ನ ಜೋಡಿಸಿದಾಗ ಫಸ್ಟ್ ಎಲಿಮೆಂಟ್ 8 ಹಾಗೂ 8th ಎಲಿಮೆಂಟ್ ಸಿಮಿಲರ್ ಆಗಿರತ್ತೆ ಅಂತ ನ್ಯೂಲೆನ್ಸ್ ಲಾ ಹೇಳುತ್ತೆ. ಅಂಡ್ ದೇರ್ ಫೋರ್ ದಿಸ್ ಸ್ಟೇಟ್ಮೆಂಟ್ ಡಸ್ ನಾಟ್ does not have any relation to Newland's law ಆಯ್ತಾ. ಮತ್ತೆ ಮಾಡರ್ನ್ ಪೀರಿಯಾಡಿಕ್ ಲಾ ಏನ್ ಹೇಳುತ್ತೆ, ಸೇಮ್ ಸ್ಟೇಟ್ಮೆಂಟ್ ಬಟ್ ಇನ್ಸ್ಟೆಡ್ ಆಫ್ ಅಟಾಮಿಕ್ ಮಾಸ್ ನಾವು ಅಟಾಮಿಕ್ ನಂಬರ್ ಅಂತ ಬರೆದ್ರೆ ಅದು ಮಾಡರ್ನ್ ಪೀರಿಯಾಡಿಕ್ ಲಾ ಆಗತ್ತೆ ಆಯ್ತಾ. ದೇರ್ ಫೋರ್ ದಿಸ್ ಇಸ್ ನಾಟ್ ಮಾಡರ್ನ್ ಪೀರಿಯಾಡಿಕ್ ಲಾ, ಆಲ್ಸೋ ದಿಸ್ ಇಸ್ ಮೆಂಡಲೀವ್ಸ್ ಲಾ ಆಯ್ತಾ ಮಕ್ಕಳೇ. ಸೊ ಕರೆಕ್ಟ್ ಆದ ಆಪ್ಷನ್ ನ ನೀವು ಸಿ ಮೆಂಡಲೀವ್ಸ್ ಲಾ ಅಂತ ಬರಿಬೇಕು. ಓಕೆನಾ. ಮಾಡರ್ನ್ ಪೀರಿಯಾಡಿಕ್ ಲಾ ಮತ್ತೆ ಮೆಂಡಲೀವ್ಸ್ ಲಾ ಮಧ್ಯೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಒಂದೇ ಏನು ಕ್ಲಾಸಿಫಿಕೇಶನ್ ಅಟಾಮಿಕ್ ನಂಬರ್ ಮೇಲೆ ಬೇಸ್ಡ್ ಆಗಿರೋದು, and that is modern periodic table. It is not Mendeleev's periodic table. Okay na. Okay, next question ನೋಡೋಣ.
In the modern periodic table, in moving from left to right along the period, metallic property of the elements. Okay, ಇಲ್ಲಿ ಏನ್ ಹೇಳ್ತಿದ್ದಾರೆ, ನೀವು ಟ್ರೆಂಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಓದಿರ್ತೀರಾ ಅಲ್ವಾ. ಸೊ ಆ ಟ್ರೆಂಡ್ಸ್ ಅಲ್ಲಿ ಅಟಾಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ, ವೇಲೆನ್ಸಿ ಹೇಗೆ ವೇರಿ ಆಗುತ್ತೆ, ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟೀಸ್ ಹೇಗೆ ವೇರಿ ಆಗುತ್ತೆ ಅಂತ ನಾವು ಕಲ್ತಿದ್ವಿ ಅಲ್ವಾ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಒಂದು ಪೀರಿಯಡ್ ಅಂದ್ರೆ ಏನು ಮಕ್ಕಳೇ, ಮಾಡರ್ನ್ ಪೀರಿಯಾಡಿಕ್ ಲಾ ಅಲ್ಲಿ ಪೀರಿಯಡ್ ಅಂದ್ರೇನು, ಇಟ್ ಇಂಪ್ಲೈಸ್ ರೋಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಲಾ ಅಲ್ವಾ. ಸೊ ರೋಸ್ ಅಲ್ವಾ. ಸೊ ಒಂದು ಪೀರಿಯಡ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಹೋದಾಗ ಮೆಟಾಲಿಕ್ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ಸ್ ಗೆ ಏನಾಗತ್ತೆ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಏನಾಗುತ್ತೆ ಮೆಟಾಲಿಕ್ ಪ್ರಾಪರ್ಟೀಸ್ಗೆ, ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಆಫ್ ದ ಪೀರಿಯಡ್, ದ ಸೈಜ್ ಆಫ್ ದ ಆಟಮ್ ಡಿಕ್ರೀಸಸ್. ಸೈಜ್ ಆಫ್ ದ ಆಟಮ್ ಡಿಕ್ರೀಸಸ್ ಅಲ್ವಾ ಮಕ್ಕಳೇ. ಏನಕ್ಕೆ ಡಿಕ್ರೀಸ್ ಆಗ್ತಿದೆ, ಯಾಕಂದ್ರೆ ಏನು ಹೊಸ ಶೆಲ್ ಆಡ್ ಆಗ್ತಿಲ್ಲ, ಬಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿದೆ. ದೇರ್ ಫೋರ್ ಸೈಜ್ ಡಿಕ್ರೀಸ್ ಆಗುತ್ತೆ. ಅಂಡ್ ಆಸ್ ಐ ಮೆನ್ಷನ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೇನು, ನ್ಯೂಕ್ಲಿಯರ್ ಚಾರ್ಜ್ ನ ಅರ್ಥ ಏನು ಮಕ್ಕಳೇ, ಇಲ್ಲಿ ಪ್ರೋಟಾನ್ಸ್ ನಂಬರ್ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ದೇರ್ ಫೋರ್ ಆ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಮೇಲೆ ಅಥವಾ ಏನು ಔಟರ್ ಶೆಲ್ಲಿನ ಎಲೆಕ್ಟ್ರಾನ್ಸ್ ಮೇಲೆ ಹಾಕುವಂತಹ ಪ್ರೆಷರ್ ಅನ್ನೋ ಬದಲು ಆ ಏನು ಫೋರ್ಸ್ ಏನಿರುತ್ತೆ, ಆ ಪ್ರೋಟಾನ್ಸ್ ಇದು ಫೋರ್ಸ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಆಯ್ತಾ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ, ಸೈಜ್ ಕಡಿಮೆ ಆಗುತ್ತೆ. ದೇರ್ ಫೋರ್ ಈ ಮೆಟಲ್ಸಿನ ಪ್ರಾಪರ್ಟಿ ಎಲ್ಲಿಂದ ಬರುತ್ತೆ, ಮೆಟಲ್ಸಿನ ಎಲೆಕ್ಟ್ರೋಪಾಸಿಟಿವಿಟಿಯಿಂದ ಬರುತ್ತೆ ಅಲ್ವಾ. ಎಲೆಕ್ಟ್ರೋಪಾಸಿಟಿವಿಟಿ ಅಂದ್ರೇನು, ಇಟ್ ಇಸ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ದೇರ್ಫೋರ್ ನೀವು ಮೆಟಾಲಿಕ್ ಪ್ರಾಪರ್ಟಿನ ಮತ್ತೆ ಎಲೆಕ್ಟ್ರೋಪಾಸಿಟಿವಿಟಿನ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ಬೋದು ಆಯ್ತಾ. ಸೊ ಎಲೆಕ್ಟ್ರೋಪಾಸಿಟಿವಿಟಿ ಅಥವಾ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುವಂಥ ಎಬಿಲಿಟಿ ಏನಿದೆ, ನಾವು ಲೆಫ್ಟ್ ಇಂದ ರೈಟ್ಗೆ ಮೂವ್ ಮಾಡಿದಾಗ ಕಡಿಮೆ ಆಗುತ್ತೆ, ಯಾಕಂದ್ರೆ ಸೈಜ್ ಕಡಿಮೆ ಆಗ್ತಿದೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಿದೆ. ದೇರ್ಫೋರ್ ಪ್ರೋಟಾನ್ಸ್ಗೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ ಮೇಲೆ ಹಿಡಿತ ಜಾಸ್ತಿ ಆಗ್ತಿದೆ. ದೇರ್ಫೋರ್ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುವಂಥ ಎಬಿಲಿಟಿ ಆರ್ ಎಲೆಕ್ಟ್ರೋಪಾಸಿಟಿವಿಟಿ ಕಡಿಮೆ ಆಗತ್ತೆ. ದೇರ್ ಫೋರ್ ಮೆಟಾಲಿಕ್ ಪ್ರಾಪರ್ಟಿ ಕೂಡ ಕಡಿಮೆ ಆಗತ್ತೆ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ಇಸ್ ಬಿ, ಡಿಕ್ರೀಸಸ್ ಆಯ್ತಾ ಮಕ್ಕಳೇ. ಸೊ ನೀವು ಏನು ನಿಮ್ಮ ಲಾಜಿಕ್ನ ಯೂಟಿಲೈಸ್ ಮಾಡ್ಕೊಂಡು ಈ ರೀತಿ ಆನ್ಸರ್ ಮಾಡಬೇಕು. ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶನ್. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್ ಅಂತ ಕೇಳಿದ್ದಾರೆ. ಈಗ ತಾನೇ ಸೇಮ್ ಸ್ಟೇಟ್ಮೆಂಟ್ ಬಟ್ ವಿತ್ ಅಟಾಮಿಕ್ ಮಾಸ್ ಇದ್ರೆ ಅದು ಯಾರ ಲಾ ಅಂತ ನಾವು ತಿಳ್ಕೊಂಡ್ವಿ. ಈಗ ಅಟಾಮಿಕ್ ನಂಬರ್ ಬಂದಿದೆ, ದೇರ್ ಫೋರ್ ಇಟ್ ಇಸ್ ದ ಮಾಡರ್ನ್ ಪೀರಿಯಾಡಿಕ್ ಲಾ ಆಯ್ತಾ, ಆರ್ ದ ಲಾ ಆನ್ ವಿಚ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇಸ್ ಬೇಸ್ಡ್ ಆಯ್ತಾ ಮಕ್ಕಳೇ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನ ಫಾರ್ಮುಲೇಟ್ ಯಾರು ಮಾಡಿದ್ರು, ಇಲ್ಲಿ ನಿಮ್ಗೆ ಮಾಡರ್ನ್ ಪೀರಿಯಾಡಿಕ್ ಲಾನ ಅಂತ ಕೇಳಿಲ್ಲ, ಇಲ್ಲಿ ನಿಮ್ಗೆ ಸೈಂಟಿಸ್ಟ್ ಹೆಸರು ಕೊಟ್ಟಿದ್ದಾರೆ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನ ಅಥವಾ ಮಾಡರ್ನ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ನ ಯಾರು ತಂದು ಕೊಟ್ರು, it was Henry Moseley alva. Therefore you should be able to answer this. Okay na makle. Okay, let's move on to the fifth question. Atomic number of an element is 20 anta kottidare nimge. In the modern periodic table this element belongs to which period anta kelidare. Okay na. So atomic number andreno, ಒಂದು ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಪ್ರೋಟಾನ್ಸ್ ಇದೆ ಅಂತ ಐಡಿಯಾ ಕೊಡೋ ಒಂದು ನಂಬರ್ ಅಲ್ವಾ. ಸೊ ಈ ನಂಬರ್ನ ಇಟ್ಕೊಂಡು ನಾವು ಹೇಗೆ ಅರೈವ್ ಮಾಡ್ಬೋದು ಇದು ಯಾವ ಎಲಿಮೆಂಟ್ ಅಂತ, ಹೇಗೆ ಡಿಸೈಡ್ ಮಾಡ್ಬೋದು ಯಾವ ಎಲಿಮೆಂಟ್ ಅಂತ. ಸೊ ಅಟಾಮಿಕ್ ನಂಬರ್ ಅಥವಾ ಝೆಡ್ ಅಲ್ವಾ ಅಟಾಮಿಕ್ ನಂಬರ್ದು ಸಿಂಬಲ್ಲು. ಸೊ ಇದು ಬಂದು 20. ಓಕೆನಾ. ಸೊ ಇದರಿಂದ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಕಂಡುಹಿಡಬೇಕು ಆಯ್ತಾ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು ಮಕ್ಕಳೇ, ಎಲೆಕ್ಟ್ರಾನ್ಸ್ ಏನಿದೆ ವಿತ್ ಇನ್ ಅನ್ ಆಟಮ್ ಇದು ಯಾವ ಶೆಲ್ ಅಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಐಡಿಯಾ ಕೊಡುವಂತಹ ನಂಬರ್ಸ್ ನ ನಾವು ಅಥವಾ ಅರೇಂಜ್ಮೆಂಟ್ ನ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ ಅಲ್ವಾ. ಸೊ 20 ಅಟಾಮಿಕ್ ನಂಬರ್ ಆಗಿದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ, 2,8,8,2 ಆಗಿರುತ್ತೆ. ಇದರ ಅರ್ಥ ಏನು, ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ, ಎಂ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ, ಮತ್ತೆ ಔಟರ್ ಮೋಸ್ಟ್ ಎನ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ ಅಂತ ಅರ್ಥ ಆಯ್ತಾ. ಸೊ ಇಲ್ಲಿ 2 ಆಗಿದೆ ಅಲ್ವಾ ಮಕ್ಕಳೇ. ಸೊ 2 ಇಸ್ ದ ಏನು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ದಿಸ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೆಕೆಂಡ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್. ಇಲ್ಲಿ ಗ್ರೂಪ್ ಕೇಳಿಲ್ಲ, ಬಟ್ ನಾನು ನಿಮ್ಗೆ ಏನು ಇದೇ ತರ ಕ್ವೆಶನ್ಸ್ ಬರುತ್ತೆ, ಅದ್ರಲ್ಲಿ ಗ್ರೂಪ್ ನ ಕೂಡ ಕೇಳ್ತಾರೆ. therefore I'm giving you the idea. okay na. So which group does this belong to? This belongs to group 2.
2 ಆಯ್ತಾ. ಬಟ್ ವಿಚ್ ಪೀರಿಯಡ್ ಡಸ್ ಇಟ್ ಬಿಲಾಂಗ್ ಟು? ಪೀರಿಯಡ್ನ ಏನು ಡಿಸೈಡ್ ಮಾಡುತ್ತೆ? ಔಟರ್ಮೋಸ್ಟ್ ಶೆಲ್ ಯಾವುದು ಅನ್ನೋದು ಪೀರಿಯಡ್ನ ಡಿಸೈಡ್ ಮಾಡುತ್ತೆ ಅಲ್ವಾ. ಸೊ ದ ಔಟರ್ಮೋಸ್ಟ್ ಶೆಲ್ ಇಸ್ ದ ಎಂಡ್ ಶೆಲ್ ಆರ್ ದ ಫೋರ್ತ್ ಶೆಲ್ ಆಯ್ತಾ ಮಕ್ಕಳೇ. ದಿಸ್ ಇಸ್ ದ ಫೋರ್ತ್ ಶೆಲ್ ಆಯ್ತಾ. ದೇರ್ ಫೋರ್ ದಿಸ್ ಬಿಲಾಂಗ್ಸ್ ಟು ಪೀರಿಯಡ್ ನಂಬರ್ 4. ಯಾಕೆ? ಬಿಕಾಸ್ ನಾವು ಕೆಳಗೆ ಹೋಗ್ತಿದ್ದಂಗೆ ಫ್ರಮ್ ಫಸ್ಟ್ ಪೀರಿಯಡ್ ಟು ಸೆಕೆಂಡ್ ಪೀರಿಯಡ್ ಇಫ್ ವಿ ಮೂವ್ ದ ನಂಬರ್ ಆಫ್ ದ ಶೆಲ್ಸ್ ವಿಲ್ ಇನ್ಕ್ರೀಸ್ ಆಯ್ತಾ. ಅದೇ ರೀತಿ ಸೆಕೆಂಡ್ ಟು ಥರ್ಡ್ ನಂಬರ್ ಆಫ್ ದ ಶೆಲ್ ಇನ್ಕ್ರೀಸಸ್. ದೇರ್ ಫೋರ್ ದಿಸ್ ಬಿಲಾಂಗ್ಸ್ ಟು ಸೆಕೆಂಡ್ ಗ್ರೂಪ್ ಆ್ಯಂಡ್ ಫೋರ್ತ್ ಪೀರಿಯಡ್ ಆಯ್ತಾ ಮಕ್ಕಳೇ. ದೇರ್ ಫೋರ್ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಇಟ್ ಕರೆಕ್ಟ್ಲಿ. ನೆಕ್ಸ್ಟ್ 6th ಕ್ವೆಶನ್ ಅಲ್ಲಿ ಮಕ್ಕಳೇ ಸೇಮ್ ಟೈಪ್ ಆಫ್ ಕ್ವೆಶನ್ ಆಯ್ತಾ. ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಇಸ್ 17 ಅಂತ ಕೊಟ್ಟಿದ್ದಾರೆ. ದ ಪೀರಿಯಡ್ ನಂಬರ್ ಆಫ್ ದಿಸ್ ಎಲಿಮೆಂಟ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಇದರ ಪೀರಿಯಡ್ ನಂಬರ್ ಏನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಅಟಾಮಿಕ್ ನಂಬರ್ ಏನಿದೆ ಇಟ್ ಇಸ್ 17. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಮಕ್ಕಳೇ? ಇಟ್ ವಿಲ್ ಬಿ 2, 8, 7 ಅಲ್ವಾ. ಸೊ ಇದರ ಗ್ರೂಪ್ ನಂಬರ್ ಏನಿರುತ್ತೆ? ಇಟ್ ಹ್ಯಾಸ್ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್. ದೇರ್ ಫೋರ್ ಗ್ರೂಪ್ ನಂಬರ್ ಇಸ್ ಗೋಯಿಂಗ್ ಟು ಬಿ ಏನು? ಗ್ರೂಪ್ ನಂಬರ್ ಇಸ್ ಗೋಯಿಂಗ್ ಟು ಬಿ 17. ನೀವು ಇಷ್ಟೊಂದೆಲ್ಲ ಡೆಡ್ಯೂಸ್ ಮಾಡದೆ ಬರೀ ಕ್ಲೋರಿನ್ ನೋಡಿದ್ರೆ ನಿಮ್ಗೆ ಇದ್ರ ಗ್ರೂಪ್ ನಂಬರ್ ಗೊತ್ತಾಗಬೇಕು, ಬಿಕಾಸ್ ಇಟ್ಸ್ ಅ ಹ್ಯಾಲೋಜನ್ ಅಲ್ವಾ. ದೇರ್ ಫೋರ್ ಗ್ರೂಪ್ ನಂಬರ್ 17. ಈಗ ಕೇಳಿರೋದೇನು ನಿಮಗೆ? ಪೀರಿಯಡ್ ನಂಬರ್ ಕೇಳಿದ್ದಾರೆ. ಸೊ ವಿಚ್ ಇಸ್ ದ ಪೀರಿಯಡ್ ನಂಬರ್ ಅಂತ ಕೇಳಿದ್ದಾರೆ. ಎಷ್ಟು ಆರ್ಬಿಟ್ಸ್ ಅಥವಾ ಏನು ಶೆಲ್ಸ್ ಫಿಲ್ ಆಗಿದೆ ಇದರಲ್ಲಿ? 3 ಶೆಲ್ಸ್ ಫಿಲ್ ಆಗಿದೆ. ಎಮ್ ಶೆಲ್ ಫಿಲ್ ಆಗಿದೆ ಅಲ್ವಾ. ದೇರ್ ಫೋರ್ ದ ಪೀರಿಯಡ್ ನಂಬರ್ ಇಸ್ 3 ಆಯ್ತಾ ಮಕ್ಕಳೇ. ಸೊ ಆನ್ಸರ್ ಹೇಗೆ ಬರಿಬೇಕು ನೀವು? ಕರೆಕ್ಟ್ ಕ್ವೆಶನ್ ನಂಬರ್, ಕರೆಕ್ಟ್ ಆಲ್ಫಾಬೆಟ್ ಮತ್ತೆ ಆನ್ಸರ್ನ ಬರಿಬೇಕು ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ. ಡೈರೆಕ್ಟ್ ಕ್ವೆಶನ್, ನಿಮಗೆ ಆ ಕಡೆ ಈ ಕಡೆ ನೋಡಂಗೆ ಇಲ್ಲ, ಡೈರೆಕ್ಟ್ ಆಗಿ ಮಾಡರ್ನ್ ಪೀರಿಯಾಡಿಕ್ ಲಾನ ಬರಿಬೇಕು. ಏನು ಮಾಡರ್ನ್ ಪೀರಿಯಾಡಿಕ್ ಲಾ? ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ atomic number. It is not atomic mass, atomic number ಆಯ್ತಾ. The properties of elements are periodic functions of their atomic numbers ಅಂತ ಬರಿಬೇಕು ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಅಟಾಮಿಕ್ ನಂಬರ್ಸ್ ಆಫ್ ಎಲಿಮೆಂಟ್ಸ್ ಎ ಬಿ ಸಿ ಆರ್ 3, 9 and 3, 9 ಎ ಬಿ ಸಿ ಡಿ ಎಲಿಮೆಂಟ್ಸ್ ಇದೆ. ಇದರ ಅಟಾಮಿಕ್ ನಂಬರ್ಸ್ ಬಂದು 3, 9, 4 ಹಾಗೂ 8 ಆಯ್ತಾ. ಎಲಿಮೆಂಟ್ಸ್ ಹ್ಯಾವಿಂಗ್ ಮೆಟಾಲಿಕ್ ನೇಚರ್ ಅಮಂಗ್ ದೀಸ್ ಆರ್. ಸೊ ಇಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಮೆಟಾಲಿಕ್ ನೇಚರ್ ಇರುವಂತ ಎಲಿಮೆಂಟ್ಸ್ ಯಾವ್ದು ಅಂತ ಕೇಳಿದ್ದಾರೆ. ಸೊ ನೀವೇನ್ ಕಂಡು ಹಿಡಿಬೇಕು? ಯು ಶುಡ್ ಬಿ ಫೈಂಡಿಂಗ್ ಔಟ್ ದೇರ್ ಗ್ರೂಪ್ ನಂಬರ್ಸ್ ಆಯ್ತಾ. ಬಿಕಾಸ್ ಗ್ರೂಪ್ ನಂಬರ್ಸ್ ಗೊತ್ತಾದ್ರೆ ನಿಮ್ಗೆ ಮೆಟಾಲಿಕ್ ನೇಚರ್ ಇದೆಯಾ ನಾನ್ ಮೆಟಾಲಿಕ್ ನೇಚರ್ ಇದೆಯಾ ಅಂತ ಗೊತ್ತಾಗುತ್ತೆ. ಯಾಕೆ? ಬಿಕಾಸ್ ಲೆಫ್ಟ್ ಸೈಡ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಮೆಟಲ್ಸ್ ಬರುತ್ತೆ ಅಂಡ್ ರೈಟ್ ಸೈಡ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಾನ್ ಮೆಟಲ್ಸ್ ಬರುತ್ತೆ ಆಯ್ತಾ. ಸೊ ಅಟಾಮಿಕ್ ನಂಬರ್ ಆಫ್ ಎ, ಎನ ಅಟಾಮಿಕ್ ನಂಬರ್ ಏನು? ಎನ ಅಟಾಮಿಕ್ ನಂಬರ್ ಏನು? ಇಟ್ ಇಸ್ ಏನ್ ಮಕ್ಳೇ? ಇಟ್ ಇಸ್ 3 ಅಲ್ವಾ. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ? ಇಟ್ ಇಸ್ ಗೋಯಿಂಗ್ ಟು ಬಿ 2, 1. ಸೊ ಇದು ಯಾವ ಗ್ರೂಪಿಗೆ ಬಿಲಾಂಗ್ ಆಗತ್ತೆ? ಇಟ್ ವಿಲ್ ಬಿಲಾಂಗ್ ಟು ಗ್ರೂಪ್ 1 ಆಯ್ತಾ. ಬಿಕಾಸ್ ಇಟ್ ಹ್ಯಾಸ್ 1 ವೇಲೆನ್ಸ್ ಎಲೆಕ್ಟ್ರಾನ್. ಇದೇ ರೀತಿ ಬಿ ಇದು ಅಟಾಮಿಕ್ ನಂಬರ್ ಏನ್ ಬರುತ್ತೆ ಮಕ್ಕಳೇ? ಬಿ ಇದು ಅಟಾಮಿಕ್ ನಂಬರ್ ಇಸ್ 9. therefore its electronic configuration is going to be 2, 7. therefore ಇದು ಯಾವ ಗ್ರೂಪಿಗೆ ಬಿಲಾಂಗ್ ಆಗತ್ತೆ? ಇಟ್ ಬಿಲಾಂಗ್ಸ್ ಟು ಗ್ರೂಪ್ 17. ಇಟ್ ಬಿಲಾಂಗ್ಸ್ ಟು ಗ್ರೂಪ್ 17. ಇದೇ ರೀತಿ ಸಿ ಇದು ಅಟಾಮಿಕ್ ನಂಬರ್ ಏನು? ಝೆಡ್ ಅಂತ ಬರೀತಿದ್ದೀನಿ, ಫುಲ್ ಅಟಾಮಿಕ್ ನಂಬರ್ ಅಂತ ಬರೀತಿಲ್ಲ. ಸೊ ಸಿ ಇದು ಅಟಾಮಿಕ್ ನಂಬರ್ ಏನು? ಇಟ್ ಇಸ್ 4. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ? ಇಟ್ ವಿಲ್ ಬಿ 2, 2. therefore it belongs to group 2. group 2. ನೆಕ್ಸ್ಟ್ ಲಾಸ್ಟ್ ನಮ್ದು ಡಿ ಎಲಿಮೆಂಟ್ ಇದೆ. ಡಿ ಇದು ಅಟಾಮಿಕ್ ನಂಬರ್ ಏನು? ಇಟ್ ಇಸ್ 8 ಆಯ್ತಾ. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ? ಇಟ್ ವಿಲ್ ಬಿ 2, 6 ಬರುತ್ತೆ ಆಯ್ತಾ. 2, 6 ಬರುತ್ತೆ. ಸೊ ವಿಚ್ ಗ್ರೂಪ್ ಡಸ್ ದಿಸ್ ಬಿಲಾಂಗ್ ಟು? ಇಟ್ ಬಿಲಾಂಗ್ಸ್ ಟು ಗ್ರೂಪ್ 16 ಆಯ್ತಾ. ಓಕೆ, ಸೊ ಈಗ ಎ ಬಂದಿ ಗ್ರೂಪ್ 1, ಬಿ ಬಂದಿ ಗ್ರೂಪ್ 17, ಸಿ ಬಂದಿ ಗ್ರೂಪ್ 2, ಡಿ ಬಂದಿ ಗ್ರೂಪ್ 16. ಸೊ ಎ ಮತ್ತೆ ಇನ್ನು ಸಿ ಏನಿದೆ, ದೀಸ್ ಆರ್ ಮೆಟಾಲಿಕ್ ಇನ್ ನೇಚರ್ ಬಿಕಾಸ್ 1 and 2 ಆರ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. therefore ಎ ಅಂಡ್ ಸಿ ಆರ್ ಮೆಟಾಲಿಕ್ ಇನ್ ನೇಚರ್. ಬಿ ಹಾಗೂ ಡಿ ಏನಿದೆ, ದೀಸ್ ಕಮ್ ಟುವರ್ಡ್ಸ್ ದ ರೈಟ್ ಸೈಡ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ಬಿ ಅಂಡ್ ಡಿ ಆರ್ ನಾನ್ ಮೆಟಾಲಿಕ್ ಇನ್ ನೇಚರ್ ಆಯ್ತಾ ಮಕ್ಕಳೇ. ಸೊ ಈ ರೀತಿ ನಿಮ್ಮ ಲಾಜಿಕ್ ವರ್ಕ್ ಆಗಬೇಕು ಆಯ್ತಾ. ನನಗೆ ಏನು ಕೊಟ್ಟಿದ್ದಾರೆ ಅಂದರೆ ನಾನು ಏನು ಕಂಡು ಹಿಡಿಬೇಕು ಈ ಕ್ವೆಶನ್ನ ಆನ್ಸರ್ ಮಾಡೋಕ್ಕೆ ಅಂತ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ದ ಕರೆಕ್ಟ್
ಕರೆಕ್ಟ್ ಆಪ್ಷನ್ ಇಸ್ ಸಿ, ಎ ಅಂಡ್ ಸಿ ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, 9th ಕ್ವೆಶನ್. ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ ಪ್ಲೇಸ್ಡ್ ಇನ್ ದ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಗ್ರೂಪ್ ಅಂದ್ರೆ ಕಾಲಮ್ ಅಲ್ವಾ. ಸೊ ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಒಂದೇ ಗ್ರೂಪ್ ಅಲ್ಲಿ ಬರುತ್ತೆ ನಮ್ಮ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೋಡಿಯಂ ಸಲ್ಫೇಟ್ ಇಸ್ Na2SO4. then decide the molecular formula of potassium sulfate. give reason for your answer ಅಂತ ಕೇಳಿದ್ದಾರೆ ಆಯ್ತಾ. ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತಿರಬೇಕು, ಸೋಡಿಯಂ ಏನಿದೆ ಇದ್ರ ವೇಲೆನ್ಸಿ ಏನು ಮಕ್ಕಳೇ, ಸೋಡಿಯಂನ ವೇಲೆನ್ಸಿ ಬಂದು +1 ಆಯ್ತಾ. ಓಕೆನಾ. ಸೊ ಸೋಡಿಯಂನ ವೇಲೆನ್ಸಿ ಬಂದು +1. ಇಲ್ಲಿ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೋಡಿಯಂ ಸಲ್ಫೇಟ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಸೋಡಿಯಂ ಸಲ್ಫೇಟಿನ ಏನು ಮಾಲಿಕ್ಯುಲರ್ ಫಾರ್ಮುಲಾಗೆ ಹೇಗೆ ಅರೈವ್ ಮಾಡ್ತೀರಾ ನೀವು, ಇದರ ಚಾರ್ಜಸ್ನ ಡಿಪೆಂಡೆಂಟ್ ಆಗಿ, ಐ ಮೀನ್ ಇದರ ಚಾರ್ಜಸ್ನ ನೋಡ್ಕೊಂಡು ಫಾರ್ಮುಲಾ ಬರೀತೀರಾ ಅಲ್ವಾ. ಸೋಡಿಯಂದು ಚಾರ್ಜು +1, ಸೋಡಿಯಂ ಸಲ್ಫೇಟ್ ಇದು ಚಾರ್ಜು 2- ಅಲ್ವಾ. ದೇರ್ಫೋರ್ ಕ್ರಿಸ್ ಕ್ರಾಸ್ ಮಾಡ್ತೀರಾ ಮತ್ತೆ Na2SO4 ಅಂತ ಬರೀತೀರಾ. ಇದೇ ರೀತಿ ಪೊಟ್ಯಾಷಿಯಂನ ಚಾರ್ಜ್ ಏನು, ಪೊಟ್ಯಾಷಿಯಂನ ಚಾರ್ಜ್ ಕೂಡ ಇಟ್ ಇಸ್ +1 ಆಯ್ತಾ ಮಕ್ಕಳೇ. ಯಾಕಂದ್ರೆ ಪೊಟ್ಯಾಷಿಯಂ ಅಲ್ಲಿ ಕೂಡ there is 1 ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ವಾ ಮಕ್ಕಳೇ. ಸೊ ಇದ್ರ ಚಾರ್ಜ್ ಬಂದು +1, ಇದ್ರ ಚಾರ್ಜ್ ಅಥವಾ ವೇಲೆನ್ಸಿ ಬಂದು +1 ಆಗಿರತ್ತೆ. ಸೊ ಇದೇ ರೀತಿ ನೀವು ಏನು ಫಾರ್ಮುಲಾನ ಬರಿಬೇಕಂದ್ರೆ ಇಟ್ ವಿಲ್ ಬಿ ವರ್ಕಿಂಗ್ ಇನ್ ಅ ಸಿಮಿಲರ್ ವೇ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಪೊಟ್ಯಾಷಿಯಂನ ಫಾರ್ಮುಲಾ ಏನು ಬರುತ್ತೆ, ಇಟ್ ವಿಲ್ ಬಿ K2SO4. ಅಂಡ್ ನಿಮಗೆ ರೀಸನ್ ಏನು ಕೊಟ್ಟಿದೆ, ರೀಸನ್ ಕೊಡಿ ಅಂತ ಹೇಳಿದ್ದಾರೆ. ಏನು ಬರೀತೀರಾ, ಬಿಕಾಸ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಬಿಲಾಂಗ್ ಟು ದ ಸೇಮ್ ಗ್ರೂಪ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ದೇ ಹ್ಯಾವ್ ದ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂಡ್ ಹೆನ್ಸ್ ಹ್ಯಾವ್ ದ ಸೇಮ್ ಚಾರ್ಜ್. ಅದಕ್ಕೆ ಇದರ ಫಾರ್ಮುಲಾ ಕೂಡ ಸೋಡಿಯಂ ಸಲ್ಫೇಟಿನ ಫಾರ್ಮುಲಾ ರೀತಿನೇ ಬರುತ್ತೆ ಅಂತ ನೀವು ಬರಿಬೇಕು. ಬಿಕಾಸ್ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಹ್ಯಾವ್ ದ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಬರಿಬೇಕು ಆಯ್ತಾ. ಓಕೆ ಮಕ್ಕಳೇ, ನೆಕ್ಸ್ಟ್ ಕ್ವೆಶನ್ ಏನು, ದ ನಂಬರ್ ಆಫ್ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ, ಎಷ್ಟು ಗ್ರೂಪ್ಸ್ ಅಥವಾ ಕಾಲಮ್ಸ್ ಬರುತ್ತೆ ಮತ್ತೆ ಎಷ್ಟು ಪೀರಿಯಡ್ಸ್ ಅಥವಾ ರೋಸ್ ಬರುತ್ತೆ ನಮ್ಮ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಎಷ್ಟು ಗ್ರೂಪ್ಸ್ ಇರುತ್ತೆ ಮಕ್ಕಳೇ, ದೇರ್ ಆರ್ 18 ಗ್ರೂಪ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂಡ್ 7 ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ವಾ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ 18 and 7. ಮೇಕ್ ಶೋರ್ ಯು ಡೋಂಟ್ ಮಾರ್ಕ್ 7 and 18 ಬಿಕಾಸ್ ಅಲ್ಲಿ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ. ಸೊ ಗ್ರೂಪ್ಸ್ ಫಸ್ಟ್ ಬರಬೇಕು, ಪೀರಿಯಡ್ಸ್ ಸೆಕೆಂಡ್ ಬರಬೇಕು ಆಯ್ತಾ. ಸೊ ಉಲ್ಟಾ ಮಾಡಬೇಡಿ, ಯು ವಿಲ್ ಎಂಡ್ ಅಪ್ ಲೂಸಿಂಗ್ ಮಾರ್ಕ್ಸ್ ಆಯ್ತಾ. ದೇರ್ಫೋರ್ ಕರೆಕ್ಟ್ ಆಪ್ಷನ್ ಇಸ್ B, 18 and 7. ಆಲ್ಮೋಸ್ಟ್ ಹಾಫ್ ಆಫ್ ದ ಕ್ವೆಶನ್ಸ್ ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ, ಇನ್ನು 11 ಕ್ವೆಶನ್ಸ್ ಮಾತ್ರ ಬಾಕಿ ಇದೆ ಆಯ್ತಾ. ಓಕೆ ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, 3 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ X, Y and Z ಆರ್ ದ ಎಲಿಮೆಂಟ್ಸ್ ಆಯ್ತಾ ಮಕ್ಕಳೇ. ವಿಚ್ ಆಫ್ ದೀಸ್ ಎಲಿಮೆಂಟ್ಸ್ ಹ್ಯಾವ್ 0 ವೇಲೆನ್ಸಿ ಅಂತ ಕೇಳಿದ್ದಾರೆ. ಓಕೆನಾ. ಅಂಡ್ ಈ ಎಲಿಮೆಂಟ್ಸ್ ನ ಅಟಾಮಿಕ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 2, 8 and 10 ಆರ್ ದ ಅಟಾಮಿಕ್ ನಂಬರ್ಸ್. ಇಲ್ಲಿ X ಗೆ ಅಟಾಮಿಕ್ ನಂಬರ್ 2 ಇದೆ, Y ಗೆ ಅಟಾಮಿಕ್ ನಂಬರ್ 8 ಇದೆ, Z ಗೆ ಅಟಾಮಿಕ್ ನಂಬರ್ 10 ಇದೆ. ಈ 3ರಲ್ಲಿ 0 ವೇಲೆನ್ಸಿ ಯಾವ್ದಕ್ಕಿದೆ ಅಂತ ಕೇಳಿದ್ದಾರೆ. ವೇಲೆನ್ಸಿ ಅಂದ್ರೇನು, ಕಂಬೈನಿಂಗ್ ಕೆಪಾಸಿಟಿ. ಒಂದು ಎಲಿಮೆಂಟ್ ಎಷ್ಟು ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಳ್ಳುತ್ತೆ ಅಥವಾ ಗೇನ್ ಮಾಡ್ಕೊಳ್ಳುತ್ತೆ ಅಥವಾ ಯಾವ ರೀತಿಯ ಬಾಂಡ್ಸ್ ಫಾರ್ಮ್ ಮಾಡುತ್ತೆ ಅನ್ನೋ ಬೇಸಿಸ್ ಮೇಲೆ ವೇಲೆನ್ಸಿನ ಡಿಸೈಡ್ ಮಾಡ್ತೀವಿ ಅಲ್ವಾ. ಯಾವ ರೀತಿ ಅನ್ನೋ ಬದಲು ಎಷ್ಟು ಬಾಂಡ್ಸ್ ಫಾರ್ಮ್ ಮಾಡುತ್ತೆ ಇದರೆಲ್ಲ ಬೇಸಿಸ್ ಮೇಲೆ ವೇಲೆನ್ಸಿನ ಡಿಸೈಡ್ ಮಾಡ್ತೀವಿ ಅಲ್ವಾ. ಸೊ X ಏನಿದೆ ಇದರ ಅಟಾಮಿಕ್ ನಂಬರ್ ಬಂದು ಎಷ್ಟು ಮಕ್ಕಳೇ, ಇದರ ಅಟಾಮಿಕ್ ನಂಬರ್ ಬಂದು 2. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ, ಇಟ್ ವಿಲ್ ಆಲ್ಸೋ ಬಿ 2 ಬಿಕಾಸ್ 2 ಎಲೆಕ್ಟ್ರಾನ್ಸ್ ಇದೆ, ಬೋತ್ ದ ಎಲೆಕ್ಟ್ರಾನ್ಸ್ ಆರ್ ಇನ್ K ಶೆಲ್ ಆಯ್ತಾ. ದೇರ್ಫೋರ್ ಇದರ ವೇಲೆನ್ಸಿ ಏನು, ಇಟ್ ವಿಲ್ ಬಿ 0. ಏನಕ್ಕೆ ಮ್ಯಾಮ್ ವೇಲೆನ್ಸಿ 0 ಇರುತ್ತೆ, ಬಿಕಾಸ್ ಇದ್ರಲ್ಲಿ ಆಲ್ರೆಡಿ ಏನು 2 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ದೇರ್ಫೋರ್ ಈ ಆಟಮಿಗೆ ಯಾವ ಎಲೆಕ್ಟ್ರಾನ್ ಕಳ್ಕೊಳ್ಳೋಕ್ಕೂ ಆಸೆ ಇರಲ್ಲ, ಪಡ್ಕೊಳ್ಳೋಕ್ಕೂ ಆಸೆ ಇರಲ್ಲ ಆಯ್ತಾ. ದೇರ್ಫೋರ್ ವೇಲೆನ್ಸಿ ಏನಿದೆ 0 ಆಗಿರುತ್ತೆ. ದೇರ್ಫೋರ್ X ಹ್ಯಾಸ್ 0 ವೇಲೆನ್ಸಿ ಅಂತ ಡಿಸೈಡ್ ಮಾಡ್ಕೋಬೇಕು. ನೆಕ್ಸ್ಟ್ Y ಗೆ ಬರೋಣ ನಾವು. Y ನ ಅಟಾಮಿಕ್ ನಂಬರ್ ಏನು, ಇಟ್ ಇಸ್ 8. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಮಕ್ಕಳೇ, ಇಟ್ ಇಸ್ ಗೋಯಿಂಗ್ ಟು ಬಿ 2, 6. ಇದರ ವೇಲೆನ್ಸಿ ಏನಾಗಿರುತ್ತೆ ಆಗ, ಇದರಲ್ಲಿ
ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಎಲ್ ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ದೇರ್ಫೋರ್ 6 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಈ ಆಟಮ್ ಏನಿದೆ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಿರತ್ತೆ. ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಇದು 2 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಳ್ಳುತ್ತೆ ಆಯ್ತಾ. ದೇರ್ಫೋರ್ ಇಟ್ಸ್ ವೇಲೆನ್ಸಿ ವಿಲ್ ಬಿ -2 ಆಯ್ತಾ ಮಕ್ಳೇ. ಸೊ 2 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಂಡ್ರೆ ಆರಾಮಾಗಿ ಈ ಆಟಮ್ ಆಕ್ಟೆಟ್ ಅಚೀವ್ ಮಾಡುತ್ತೆ. ದೇರ್ಫೋರ್ ಇಟ್ಸ್ ವೇಲೆನ್ಸಿ ಇಸ್ 2. ದೇರ್ಫೋರ್ ವೈ ಇಸ್ ನಾಟ್ ದ ರೈಟ್ ಆಪ್ಷನ್ ಆಯ್ತಾ. ನೆಕ್ಸ್ಟ್ ಝೆಡ್ ಇದೆ. ಝೆಡ್ ಇನ್ ಅಟಾಮಿಕ್ ನಂಬರ್ ಏನು? ಝೆಡ್ ಇನ್ ಅಟಾಮಿಕ್ ನಂಬರ್ ಇಸ್ 10. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಇಸ್ 2,8. So as you can see, L shell already 8 electrons ಇದೆ. So this atom will not be trying to lose or gain any more electrons. Therefore, it will have a valency of 0. So Z is also the right option ಆಯ್ತಾ. ಸೊ ಇಲ್ಲಿ ನೀವೇನ್ ಬರಿಬೇಕು, ಇಷ್ಟರಲ್ಲಿ ಆಪ್ಷನ್ಸ್ ಯಾವ್ದು ಚೂಸ್ ಮಾಡಬೇಕು, X ಮತ್ತೆ Z ಯಾವ್ದ್ರಲ್ಲಿದೆ ಅದನ್ನ ಚೂಸ್ ಮಾಡಬೇಕು, ವಿಚ್ ಇಸ್ ಆಪ್ಷನ್ ಸಿ ಆಯ್ತಾ ಮಕ್ಳೇ. Therefore, this is the correct option. Next 12th question ನೋಡೋಣ. How are the limitations of Mendeleev's periodic table rectified in the modern periodic table? So Mendeleev's periodic table ಏನಿದೆ ಇದರಲ್ಲಿ ಡ್ರಾಬ್ಯಾಕ್ಸ್ ಇತ್ತು ಅಥವಾ ಪ್ರಾಬ್ಲಮ್ಸ್ ಇತ್ತು ಅಥವಾ ಲಿಮಿಟೇಷನ್ಸ್ ಇತ್ತು ಅಲ್ವಾ. ಸೊ ಇದನ್ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗೆ ಸರಿ ಮಾಡ್ತು ಅಂತ ಕೇಳಿದ್ದಾರೆ ಆಯ್ತಾ. ಇದನ್ನ ಆನ್ಸರ್ ಮಾಡಕ್ಕೆ ನಿಮ್ಗೆ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ನ ಲಿಮಿಟೇಷನ್ಸ್ ಏನು ಅಂತ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ಸೊ 3 ಮೇಜರ್ ಲಿಮಿಟೇಷನ್ಸ್ ಇತ್ತು. ಏನದು? ಫಸ್ಟ್ ಆಫ್ ಆಲ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೈಡ್ರೋಜನ್ಗೆ ಕರೆಕ್ಟ್ ಆದ ಪ್ಲೇಸ್ ನ ಕೊಡಕ್ಕೆ ಆಗ್ಲಿಲ್ಲ. ಏನಕ್ಕೆ? ಬಿಕಾಸ್ ಹೈಡ್ರೋಜನ್ ಏನಿದೆ ಇದು ಆಲ್ಕಲಿ ಮೆಟಲ್ಸ್ಗೂ ಸಿಮಿಲರ್ ಆಗಿತ್ತು, ಹ್ಯಾಲೋಜನ್ಸ್ಗೂ ಸಿಮಿಲರ್ ಆಗಿತ್ತು. ದೇರ್ ಫಾರ್ ಹೈಡ್ರೋಜನ್ಗೆ ಕರೆಕ್ಟ್ ಪೊಸಿಷನ್ ಕೊಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಐಸೋಟೋಪ್ಸ್ ಏನಿದೆ ಇದು ಪ್ರಾಬ್ಲಮ್ಸ್ ನ ಕೊಡ್ತು. ಯಾಕಂದ್ರೆ ಐಸೋಟೋಪ್ಸ್ ಅಲ್ಲಿ ಡಿಫ್ರೆಂಟ್ ಅಟಾಮಿಕ್ ಮಾಸ್ ಇರತ್ತೆ ಬಟ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರತ್ತೆ. ದೇರ್ ಫಾರ್ ಏನು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಸಿನ್ಸ್ ಇಟ್ ಇಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸ್, ಐಸೋಟೋಪ್ಸಿಗೂ ಕರೆಕ್ಟ್ ಆದ ಪೊಸಿಷನ್ ಕೊಡಕ್ಕಾಗ್ಲಿಲ್ಲ. ಮೋರ್ ಓವರ್ ಐಸೋಟೋಪ್ಸ್ ವರ್ ಡಿಸ್ಕವರ್ಡ್ ಆಫ್ಟರ್ ಮೆಂಡಲೀವ್ಸ್ ಕ್ಲಾಸಿಫಿಕೇಶನ್ ಕೇಮ್ ಅಬೌಟ್ ಆಯ್ತಾ. ಲಾಸ್ಟ್ ಪ್ರಾಬ್ಲಮ್ ಏನಿತ್ತು, ಕೊಬಾಲ್ಟ್ ಹಾಗೂ ನಿಕ್ಕಲ್ ಮತ್ತೆ ಕ್ರೋಮಿಯಂ ಹಾಗೂ ವೆನೇಡಿಯಂ ರೀತಿಯ ಏನು ಆಟಮ್ಸ್ ಅಥವಾ ಎಲಿಮೆಂಟ್ಸ್ ಅಲ್ಲಿ ಜಾಸ್ತಿ ಅಟಾಮಿಕ್ ಮಾಸ್ ಇರುವಂತ ಎಲಿಮೆಂಟ್ ನ ಕಡಿಮೆ ಅಟಾಮಿಕ್ ಮಾಸ್ ಇರುವಂತ ಎಲಿಮೆಂಟ್ ಗಿನ ಮುಂಚೆ ಪ್ಲೇಸ್ ಮಾಡಿದ್ರು. ದೇರ್ಫೋರ್ ಈ ಡಿಸ್ಕ್ರಿಪೆನ್ಸಿ ಅಥವಾ ಈ ಪ್ರಾಬ್ಲಮ್ ಏನಿತ್ತು ಅದು ಕೂಡ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕಾಣಿಸ್ಕೋತು. ಈ 3 ಪ್ರಾಬ್ಲಮ್ಸ್ ನ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗೆ ಓವರ್ಕಮ್ ಮಾಡ್ತು? ಫಸ್ಟ್ ಆಫ್ ಆಲ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೈಡ್ರೋಜನ್ ನ ಫಸ್ಟ್ ಗ್ರೂಪ್ ಅಲ್ಲಿ ಪ್ಲೇಸ್ ಮಾಡಿದ್ರು. ಯಾಕಂದ್ರೆ ಏನು ಫಸ್ಟ್ ಗ್ರೂಪ್ ಅಲ್ಲಿ 1 ವೇಲೆನ್ಸಿ ಅಥವಾ ಏನು ಸಿಮಿಲರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುವಂತ ಆಟಮ್ಸ್ ನ ಪ್ಲೇಸ್ ಮಾಡಬೇಕಿತ್ತು. ಸೊ ಫಸ್ಟ್ ಗ್ರೂಪ್ ಅಲ್ಲಿ ಆಲ್ಕಲಿ ಮೆಟಲ್ಸ್ ಇರುವಂತ ಗ್ರೂಪ್ ಅಲ್ಲಿ ಹೈಡ್ರೋಜನ್ ನ ಪ್ಲೇಸ್ ಮಾಡಿದ್ರು, ಬಟ್ ಸೆಪರೇಟ್ ಆಗಿ ಪ್ಲೇಸ್ ಮಾಡಿದ್ರು ಆಯ್ತಾ. ಆಸ್ ಯು ಕ್ಯಾನ್ ಸಿ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೈಡ್ರೋಜನ್ ಇಸ್ ಪ್ಲೇಸ್ ಸೆಪರೇಟ್ಲಿ ಈವನ್ ದೋ ಇಟ್ ಬಿಲಾಂಗ್ಸ್ ಟು ಗ್ರೂಪ್ ನಂಬರ್ 1 ಆಯ್ತಾ. ನೆಕ್ಸ್ಟ್ ಪ್ರಾಬ್ಲಮ್ ಏನಿತ್ತು, ಐಸೋಟೋಪ್ಸ್ ನ ಪ್ರಾಬ್ಲಮ್ ಅಲ್ವಾ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಏನಿದೆ ದಿಸ್ ಇಸ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್. ದೇರ್ ಫಾರ್ ಐಸೋಟೋಪ್ಸ್ ಗೆ ಅಟಾಮಿಕ್ ನಂಬರ್ ಸೇಮ್ ಇರತ್ತೆ, ಕೆಮಿಕಲ್ ಪ್ರಾಪರ್ಟೀಸು ಸೇಮ್ ಇರತ್ತೆ. ಸೊ ಐಸೋಟೋಪ್ಸ್ ನ ನಾವು ಸೇಮ್ ಗ್ರೂಪ್ ಅಲ್ಲಿ ಆಡ್ ಮಾಡಕ್ಕೆ ಆಯ್ತು ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಥರ್ಡ್ ಪ್ರಾಬ್ಲಮ್ ಏನಿತ್ತು, ಕೊಬಾಲ್ಟ್ ಅಂಡ್ ನಿಕ್ಕಲ್ ಅಲ್ಲಿ ಕೊಬಾಲ್ಟ್ ಗೆ ಹೈಯರ್ ಅಟಾಮಿಕ್ ಮಾಸ್ ಇತ್ತು ಬಟ್ ಇದನ್ನ ನಿಕ್ಕಲ್ ಮುಂಚೆ ಪ್ಲೇಸ್ ಮಾಡಿದ್ರು ಅಲ್ವಾ. ದಟ್ ವಾಸ್ ಒನ್ ಮೇಜರ್ ಪ್ರಾಬ್ಲಮ್. ಬಟ್ ಏನು ಅಟಾಮಿಕ್ ನಂಬರ್ ಏನಿದೆ ಅದು ಕೊಬಾಲ್ಟ್ ಗೆ ಕಡಿಮೆ ಇರತ್ತೆ. ಕೊಬಾಲ್ಟಿನ ಅಟಾಮಿಕ್ ನಂಬರ್ ಇಸ್ ಲೆಸ್ ದೆನ್ ದ ಅಟಾಮಿಕ್ ನಂಬರ್ ಆಫ್ ನಿಕ್ಕಲ್ ಆಯ್ತಾ. ಇದೇ ರೀತಿ ಕ್ರೋಮಿಯಂ ಇನ ಅಟಾಮಿಕ್ ನಂಬರ್ ಇಸ್ ಲೆಸ್ ದೆನ್ ವೆನೇಡಿಯಮ್ಸ್ ಅಟಾಮಿಕ್ ನಂಬರ್. ದೇರ್ಫೋರ್ ಈ ಪೊಸಿಷನಿಂಗ್ ಏನಿತ್ತು ಇದು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕರೆಕ್ಟ್ ಆಗಿತ್ತು. ಬಟ್ ಅಟಾಮಿಕ್ ಮಾಸ್ ಡಿಸ್ಕ್ರಿಪೆನ್ಸಿ ಏನಿತ್ತು ಇದು ಸಾಲ್ವ್ ಆಯ್ತು ಆಯ್ತು ಮಕ್ಳೇ. ಸೊ ಇದನ್ನ ಸೆಂಟೆನ್ಸ್ ರೀತಿಯಲ್ಲಿ ಹೇಗೆ ಬರೀತೀರಾ ನೀವು? Yes, modern periodic table elements are arranged according to their increasing atomic number, which removes several limitations of Mendeleev's periodic table. So position of hydrogen, hydrogen is placed in group 1 but separately. Idu very important aita, separately anta barilebeku neevu. And this group contains elements with same number of valence electrons. Next problem, position of isotopes. Isotopes are placed in the same groups as they have the same atomic number and similar chemical properties. Next to position of cobalt and nickel and vanadium and chromium. The position of cobalt and nickel and vanadium and chromium in the modern periodic table is justified as nickel and chromium have higher atomic number than cobalt and vanadium ಆಯ್ತಾ ಮಕ್ಕಳೇ. Therefore ನಮ್ಮ ನಿಕ್ಕಲ್ ಹಾಗೂ
ಕ್ರೋಮಿಯಂ ಎಲಿಮೆಂಟ್ಸ್ ಏನಿದೆ ಇದರ ಅಟಾಮಿಕ್ ನಂಬರ್ ಕೊಬಾಲ್ಟ್ ಹಾಗೂ ವೆನೇಡಿಯಂಗಿನ ಜಾಸ್ತಿ ಇರುತ್ತೆ. ಐ ಥಿಂಕ್ ನಾನು ತಪ್ಪಾಗಿ ಬರ್ದಿದೆ ಮಕ್ಕಳೇ. ಸೊ ಕೊಬಾಲ್ಟ್ ಇದು ಅಟಾಮಿಕ್ ನಂಬರ್ ಏನಿದೆ ಇದು ಕಡಿಮೆ ಇರುತ್ತೆ ದ್ಯಾನ್ ನಿಕ್ಕಲ್. ಮತ್ತೆ ವೆನೇಡಿಯಂ ಇದು ಏನು ಅಟಾಮಿಕ್ ನಂಬರ್ ಏನಿರುತ್ತೆ ಇದು ಕರೆಕ್ಟ್. ವೆನೇಡಿಯಮ್ದು ಅಟಾಮಿಕ್ ನಂಬರ್ ಏನಿರುತ್ತೆ ಇದು ಕ್ರೋಮಿಯಂಗಿನ ಕಡಿಮೆ ಇರುತ್ತೆ ಆಯ್ತಾ. ಕೊಬಾಲ್ಟ್ ಹಾಗೂ ವೆನೇಡಿಯಮಿನ ಅಟಾಮಿಕ್, ನಾನು ಉಲ್ಟಾ ಬರ್ದಿದೆ ಕ್ರೋಮಿಯಂ ಹಾಗೂ ವೆನೇಡಿಯಮ್ದು. ಸೊ ಮೇಕ್ ಶ್ಯೂರ್ ಯು ರೈಟ್ ಇಟ್ ಪ್ರಾಪರ್ಲಿ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು ನೋಡೋಣ. ಎಸ್, 13th question, how does atomic size vary in groups and periods of the modern periodic table and why ಅಂತ ಕೇಳಿದ್ದಾರೆ. ಅಗೇನ್ ನಿಮಗೆ ಟ್ರೆಂಡ್ಸ್ ಹೇಳ್ಕೊಡ್ಬೇಕಾದ್ರೆ ಎಕ್ಸ್ಪ್ಲನೇಷನ್ ವಿಡಿಯೋಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಟಾಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಿಮಗೆ ಅಟಾಮಿಕ್ ಸೈಜ್ ಏನು ಅಂತ ಗೊತ್ತಿರಬೇಕು ಆಯ್ತಾ. ಇದು ಒಂದು ಆಟಮ್ ಅಂತ ತಗೊಂಡ್ರೆ ಆಟಮ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಅಲ್ವಾ. ಸೊ ನ್ಯೂಕ್ಲಿಯಸ್ ಅನ್ನ ಸೆಂಟರ್ ಇಂದ ಇನ್ನೊಂದು ಶೆಲ್ ಹಾಕ್ಬಿಡೋಣ ಈ ಆಟಮ್ಗೆ. ನ್ಯೂಕ್ಲಿಯಸ್ ಅನ್ನ ಸೆಂಟರ್ ಇಂದ ಔಟರ್ ಮೋಸ್ಟ್ ಶೆಲ್ಗೆ ಇರುವಂತಹ ಡಿಸ್ಟೆನ್ಸ್ ನ ನಾವು ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಅಂತ ಕರಿತೀವಿ ಆಯ್ತಾ. ಅಟಾಮಿಕ್ ರೇಡಿಯಸ್ ಅಥವಾ ಸೈಜ್ ಅಂತ ಕರಿತೀವಿ. ಈ ಅಟಾಮಿಕ್ ಸೈಜ್ ಏನಿದೆ ಇದು ಒಂದು ಗ್ರೂಪ್ ಅಲ್ಲಿ ಹೇಗೆ ವೇರಿ ಆಗುತ್ತೆ, ಒಂದು ಪೀರಿಯಡ್ ಅಲ್ಲಿ ಹೇಗೆ ವೇರಿ ಆಗುತ್ತೆ ಅಂತ ಕೇಳಿದ್ದಾರೆ ನಿಮ್ಗೆ. ಸೊ ಗ್ರೂಪ್ ಅಲ್ಲಿ ಏನಾಗುತ್ತೆ ಮಕ್ಕಳೇ, ಶೆಲ್ಸ್ ಏನಿದೆ ಅದು ಆಡ್ ಆಗ್ತಾ ಹೋಗುತ್ತೆ. ನಾವು ಏನು ಟಾಪ್ ಆಫ್ ದ ಗ್ರೂಪ್ ಟು ಬಾಟಮ್ ಆಫ್ ದ ಗ್ರೂಪ್ ಬಂದಾಗ ಅಲ್ವಾ. ಸೊ ಶೆಲ್ಸ್ ಆರ್ ಬೀಂಗ್ ಆಡೆಡ್. therefore ನ್ಯಾಚುರಲಿ ಶೆಲ್ಸ್ ಆಡ್ ಆಗ್ತಿದೆ ಅಂದ್ರೆ ಆಟಮಿನ ಸೈಜ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮ್ಮ ಏನು ನ್ಯೂಕ್ಲಿಯಸ್ನ ಸೆಂಟರ್ ಇಂದ ಏನು ಡಿಸ್ಟೆನ್ಸ್ ಏನಿದೆ ಜಾಸ್ತಿ ಆಗುತ್ತೆ ಅಲ್ವಾ. therefore as we move down the group the atomic size increases. as we move down the group atomic size increases ಆಯ್ತಾ ಮಕ್ಕಳೇ. ಈಗ ಪೀರಿಯಡ್ ಅಲ್ಲಿ ಹೇಗೆ ವೇರಿ ಆಗುತ್ತೆ, ಪೀರಿಯಡ್ ಅಲ್ಲಿ ಅಥವಾ ಏನು ರೋಸ್ ಅಲ್ಲಿ ಹೇಗೆ ವೇರಿ ಆಗುತ್ತೆ. ಆಸ್ ಯು ನೋ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಆಫ್ ದ ಏನು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಯಾವುದೇ ಹೊಸ ಶೆಲ್ಸ್ ಆಡ್ ಆಗ್ತಿರಲ್ಲ. ಬಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿರತ್ತೆ. ಯಾಕಂದ್ರೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಿರತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಇನ್ಕ್ರೀಸ್ ಆಗ್ತಿರತ್ತೆ ಅಲ್ವಾ. therefore ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಇರತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ನಾನು ಹೇಳ್ದಂಗೆ ಪ್ರೋಟಾನ್ಸ್ ನ ಹಿಡಿತ ಏನಿದೆ ಅದು ಔಟರ್ ಮೋಸ್ಟ್ ಶೆಲ್ ಮೇಲೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ therefore ಇದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ನ ತನ್ನ ಹತ್ರ ಏನು ತುಂಬಾ ಎಳ್ಕೋತಿರತ್ತೆ ಆಯ್ತಾ ಪ್ರೋಟಾನ್ಸ್. therefore ಅಟಾಮಿಕ್ ಸೈಜ್ ಏನಿದೆ ಅದು ಡಿಕ್ರೀಸ್ ಆಗುತ್ತೆ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಆಫ್ ದ ಮಾಡರ್ನ್ periodic table within a period ಆಯ್ತಾ. therefore atomic size decreases. ಗ್ರೂಪ್ ಅಲ್ಲಿ ಏನಾಗುತ್ತೆ, ನಾವು ಕೆಳಗೆ ಹೋಗ್ತಿದ್ದಂಗೆ ಟಾಪ್ ಟು ಬಾಟಮ್ ಹೋಗ್ತಿದ್ದಂಗೆ ಹೊಸ ಶೆಲ್ಸ್ ಆಡ್ ಆಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಪೀರಿಯಡ್ ಅಲ್ಲಿ ಲೆಫ್ಟ್ ಟು ರೈಟ್ ಹೋಗ್ತಿದ್ದಂಗೆ ಹೊಸ ಶೆಲ್ಸ್ ಯಾವುದು ಆಡ್ ಆಗಲ್ಲ, ಬಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. therefore ಅಟಾಮಿಕ್ ಸೈಜ್ ಏನಿದೆ ಕಡಿಮೆ ಆಗುತ್ತೆ ಆಯ್ತಾ. ಇದನ್ನ ಸೆಂಟೆನ್ಸ್ ರೀತಿಯಲ್ಲಿ ನೀವು ಹೀಗೆ ಬರಿಬೇಕು. ಫಸ್ಟ್ ಅಟಾಮಿಕ್ ಸೈಜ್ ಏನು ಅಂತ ಡಿಸ್ಕ್ರೈಬ್ ಮಾಡಬೇಕು. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಅಟಾಮಿಕ್ ಸೈಜ್ ಕಡಿಮೆ ಆಗತ್ತೆ, ಏನಕ್ಕೆ ಕಡಿಮೆ ಆಗತ್ತೆ ಅಂತ ಬರಿಬೇಕು. ಮತ್ತೆ ಗ್ರೂಪ್ ಅಲ್ಲಿ ಅಟಾಮಿಕ್ ಸೈಜ್ ಜಾಸ್ತಿ ಆಗತ್ತೆ, ಏನಕ್ಕೆ ಜಾಸ್ತಿ ಆಗತ್ತೆ ಅಂತ ಬರಿಬೇಕು ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವೆಶನ್. Position of elements A, B, C, D in the modern periodic table is given. Answer the following questions by observing the table. A, B, C, D elements ಇದೆ, ಇದರ ಪೊಸಿಷನ್ ಗ್ರೂಪ್ ಯಾವುದು ಪೀರಿಯಡ್ ಯಾವುದು ಅಂತ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಕ್ವೆಶನ್ಸ್ ನ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ ಆಯ್ತಾ. ವಿಚ್ ಎಲಿಮೆಂಟ್ ಹ್ಯಾಸ್ ದ ಹೈಯೆಸ್ಟ್ ಅಟಾಮಿಕ್ ಸೈಜ್ ಅಂಡ್ ವೈ ಅಂತ ಕೇಳಿದ್ದಾರೆ. ಓಕೆನಾ ಮಕ್ಕಳೇ. ಸೊ ಈ 4 ಎಲಿಮೆಂಟ್ಸ್ ಅಲ್ಲಿ ಹೈಯೆಸ್ಟ್ ಅಟಾಮಿಕ್ ಸೈಜ್ ಯಾವ್ದ್ರಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಸೊ ಗ್ರೂಪ್ 1 ಎಲಿಮೆಂಟ್ಸ್ A, C, ಗ್ರೂಪ್ 2 ಎಲಿಮೆಂಟ್ಸ್ B, D ಆಯ್ತಾ. ಆಸ್ ಯು ನೋ ನಾವು ಲೆಫ್ಟ್ ಟು ರೈಟ್ ಮೂವ್ ಮಾಡಿದಾಗ ಅಟಾಮಿಕ್ ಸೈಜ್ ಏನಿದೆ ಕಡಿಮೆ ಆಗುತ್ತೆ. therefore you can be sure that A and C ನ ಸೈಜಸ್ ಏನಿದೆ B and D ನ ಸೈಜ್ ಗಿನ್ನ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎ ಅಂಡ್ ಸಿ ಅಲ್ಲಿ ಯಾವ ಆಟಮ್ ದೊಡ್ಡದು ಮಕ್ಕಳೇ. ಆಸ್ ಯು ನೋ ನಾವು ಗ್ರೂಪ್ ಅಲ್ಲಿ ಟಾಪ್ ಟು ಬಾಟಮ್ ಹೋದಾಗ ಸೈಜ್ ಇನ್ಕ್ರೀಸ್ ಆಗುತ್ತೆ, ಈಗ ತಾನೇ ಹೇಳ್ದೆ ಅಲ್ವಾ. therefore ಸಿ ನ ಸೈಜ್ ಏನಿದೆ ಅದು ಎ ನ ಸೈಜ್ ಗಿನ್ನ ಜಾಸ್ತಿ ಇರತ್ತೆ ಆಯ್ತಾ. therefore ಸಿ ಏನಿದೆ ದಿಸ್ ಎಲಿಮೆಂಟ್ ಹ್ಯಾಸ್ ದ ಹೈಯೆಸ್ಟ್ ಅಟಾಮಿಕ್ ಸೈಜ್ ಆಯ್ತಾ ಮಕ್ಕಳೇ. ಎಸ್, ಸೊ ಎಲಿಮೆಂಟ್ ಸಿ ಹ್ಯಾಸ್ ದ ಹೈಯೆಸ್ಟ್ ಅಟಾಮಿಕ್ ಸೈಜ್. ನಾನಿಲ್ಲಿ ರೀಸನ್ ನ ಕೂಡ ಬರ್ದಿಟ್ಟಿದ್ದೀನಿ ಓಕೆನಾ. ಅಗೇನ್ ಯು ಡೋಂಟ್ ಹ್ಯಾವ್ ಟು
ದಯವಿಟ್ಟು ಇಲ್ಲಿ ಸ್ಕ್ರೀನ್ಶಾಟ್ ತೆಗಿಯೋ ನೆಸೆಸಿಟಿನೂ ಇರಲ್ಲ, ಯಾಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ನೋಟ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಎಲ್ಲ ರೀಸನ್ಸ್, ಎಲ್ಲ ಕ್ವೆಶನಿಗೆ ಆನ್ಸರ್ಸ್ ಕೂಡ ನಿಮಗೆ ನೋಟ್ಸಲ್ಲಿ ಸಿಗುತ್ತೆ ಆಯಿತಾ. ಆ್ಯಂಡ್ ದಟ್ ನೋಟ್ಸ್ ಇಸ್ ಫ್ರೀ ಆಫ್ ಕಾಸ್ಟ್. ಸೊ ದಯವಿಟ್ಟು ಆ ನೋಟ್ಸ್ನ ಆಕ್ಸೆಸ್ ಮಾಡಿ, ಓಕೆನಾ. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ವಿಚ್ ಎಲಿಮೆಂಟ್ ಹ್ಯಾಸ್ ದ ಲೀಸ್ಟ್ ಮೆಟಾಲಿಕ್ ಪ್ರಾಪರ್ಟಿ ಅಂತ ಕೇಳಿದ್ದಾರೆ ಆಯ್ತಾ. ಸೊ 4 ಎಲಿಮೆಂಟ್ಸ್ ಅಲ್ಲಿ ಕಡಿಮೆ ಮೆಟಾಲಿಕ್ ಪ್ರಾಪರ್ಟಿ ಯಾವುದಕ್ಕೆ ಇದೆ ಅಂತ ಕೇಳಿದ್ದಾರೆ. As you know, when we move from left to right of the modern periodic table, metallic nature decreases ಆಯ್ತಾ ಮಕ್ಕಳೇ. therefore A and C ಗೆ B and D ಗಿನ ಜಾಸ್ತಿ ಮೆಟಾಲಿಕ್ ನೇಚರ್ ಇರುತ್ತೆ. ಇಲ್ಲಿ ಕೀವರ್ಡ್ ಏನು, ಲೀಸ್ಟ್, ಕಡಿಮೆ ಮೆಟಾಲಿಕ್ ಪ್ರಾಪರ್ಟಿ ಯಾವುದಕ್ಕೆ ಇದೆ ಅಂತ ಕೇಳಿದ್ದಾರೆ. ಸೊ ಬಿ ಅಂಡ್ ಡಿ ನ ಮೆಟಾಲಿಕ್ ಪ್ರಾಪರ್ಟಿ ಕಡಿಮೆ ಇರುತ್ತೆ. ಈಗ ಬಿ ಮತ್ತೆ ಡಿ ಮಧ್ಯದಲ್ಲಿ ಯಾವುದಕ್ಕೆ ಕಡಿಮೆ ಮೆಟಾಲಿಕ್ ಪ್ರಾಪರ್ಟಿ ಇರುತ್ತೆ? ಆಸ್ ಯು ನೋ, ಗ್ರೂಪ್ ಅಲ್ಲಿ ಟಾಪ್ ಟು ಬಾಟಮ್ ಹೋದಾಗ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. therefore D in a metallic property is more than the metallic property of B. therefore B has the least metallic property ಆಯ್ತಾ. out of all 4 elements B has the least metallic property. ಇದಕ್ಕೆ ರೀಸನ್ ಏನು ಅಂತ ಇಲ್ಲಿ ಹಾಕಿದ್ದೀನಿ ಆಯ್ತಾ. ಮೇಕ್ ಶೋರ್ ಯು ರೀಡ್ ದ ಎಂಟೈರ್ ರೀಸನ್, ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ. ದಿಸ್ ಪಾರ್ಟ್ ಯು ಕ್ಯಾನ್ ಡು ಆರಾಮ್ಸೆ ಬಿಕಾಸ್ ವಿವ್ ಜಸ್ಟ್ ಸ್ಪೋಕನ್ ಅಬೌಟ್ ಇಟ್. ನೇಮ್ ದ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಪೀರಿಯಡ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಫಸ್ಟ್ ರೋ ಅಲ್ಲಿ 2 ಎಲಿಮೆಂಟ್ಸ್ ಬರುತ್ತೆ ಅಲ್ವಾ. ಸೊ ಆ ಎಲಿಮೆಂಟ್ಸ್ ನ ಹೆಸರೇನು ಅಂತ ಬರ್ತಿದ್ದಾರೆ, ಕೇಳಿದ್ದಾರೆ ಆಯ್ತಾ ಮಕ್ಕಳೇ. ಸೊ ಯಾವ ಎಲಿಮೆಂಟ್ಸ್ ಬರುತ್ತೆ? ಲೆಫ್ಟ್ ಮೋಸ್ಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಬರುತ್ತೆ, ರೈಟ್ ಮೋಸ್ಟ್ ಸೈಡ್ ಅಲ್ಲಿ ಹೀಲಿಯಂ ಬರುತ್ತೆ ಅಲ್ವಾ. ಸೊ ಆ 2 ಎಲಿಮೆಂಟ್ಸ್ ನ ನೀವಿಲ್ಲಿ ಬರಿಬೇಕು ಆಯ್ತಾ. ಫಸ್ಟ್ ಮಾಡರ್ನ್ ಪೀರಿಯಾಡಿಕ್ ಲಾನ ಬರಿಬೇಕು, ನೆಕ್ಸ್ಟ್ ಫಸ್ಟ್ ಪೀರಿಯಡ್ ಅಲ್ಲಿ ಬರುವಂತ ಹೈಡ್ರೋಜನ್ ಹಾಗೂ ಹೀಲಿಯಂನ ಹೆಸರು ಬರಿಬೇಕು. ನೆಕ್ಸ್ಟ್ ಕ್ವೆಶನ್ ಏನು, 16th question. Elements are arranged in the increasing order of their atomic masses in the below given table. Observe it and answer the following questions. ಇಲ್ಲಿ ಯಾವ ರೀತಿಯ ಕ್ಲಾಸಿಫಿಕೇಶನ್ ನೋಡ್ತಿದ್ದೀರಾ? ಸಾರೆಗಾಮ ಪದನಿಸ ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ದಿಸ್ ಇಸ್ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್. ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ ಆಯ್ತಾ. ಓಕೆ, ಇಲ್ಲಿ ಏನು ಕ್ವೆಶನ್ಸ್ ಕೇಳಿದ್ದಾರೆ ಒಂದಷ್ಟು. ನೇಮ್ ದ ಎಲಿಮೆಂಟ್ಸ್ ದಟ್ ಬಿಲಾಂಗ್ ಟು ದ ಸೇಮ್ ಗ್ರೂಪ್ ಅಂತ ಕೇಳಿದ್ದಾರೆ. ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ ಇಲ್ಲಿ ಏನು ಹೇಳ್ತಾರೆ ಮಕ್ಕಳೇ, ಫಸ್ಟ್ ಹಾಗೂ 8th ಎಲಿಮೆಂಟ್ ಏನಿದೆ ಇದಕ್ಕೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. therefore ಫಸ್ಟ್ ಅಂಡ್ 8th ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್ ಅಲ್ವಾ. ಸೊ ಇದರಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? ಇಟ್ ಇಸ್ ಹೈಡ್ರೋಜನ್ ಅಲ್ವಾ. ಹೈಡ್ರೋಜನ್ ಇಂದ 8th ಎಲಿಮೆಂಟ್ ಯಾವುದು? 1 2 3 4 5 6 7 8. ಇಟ್ ಇಸ್ ಫ್ಲೋರಿನ್ ಆಯ್ತಾ. ನೆಕ್ಸ್ಟ್ ಯಾವುದು? ಲಿಥಿಯಂ ಕೊಟ್ಟಿದ್ದಾರೆ. ಲಿಥಿಯಂ ಇಂದ 8th ಎಲಿಮೆಂಟ್ ಯಾವ್ದು ಬರುತ್ತೆ? ಸೋಡಿಯಂ ಆಯ್ತಾ ಮಕ್ಕಳೇ. therefore ಹೈಡ್ರೋಜನ್ ಅಂಡ್ ಫ್ಲೋರಿನ್ ಮತ್ತೆ ಲಿಥಿಯಂ ಅಂಡ್ ಸೋಡಿಯಂ ಬಿಲಾಂಗ್ ಟು ದ ಸೇಮ್ ಗ್ರೂಪ್ಸ್ ಬಿಕಾಸ್ ದಿಸ್ ಕ್ಲಾಸಿಫಿಕೇಶನ್ ಇಸ್ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ ಆಯ್ತಾ. ನೆಕ್ಸ್ಟ್ ಬರಿಬಹುದು, ಬಟ್ ನಿಮ್ಗೆ ಇಲ್ಲಿ ಕೊಟ್ಟಿರೋ ಪಾರ್ಟ್ ಆಫ್ ದ ಟೇಬಲ್ ಏನಿದೆ ಅದರಲ್ಲಿ ಬೆರಿಲಿಯಂಗೆ 8th ಎಲಿಮೆಂಟ್ ಯಾವುದು ಅಂತ ಕೊಟ್ಟಿಲ್ಲ. therefore you should only answer, you can only, ನಿಮ್ಗೆ ಗೊತ್ತಿದ್ರೆ ಬರೀರಿ, ಬಟ್ ಇಟ್ಸ್ ಅನ್ನೆಸೆಸರಿ. ಬಟ್ ಈಗ you can only answer hydrogen and fluorine and lithium and sodium ಆಯ್ತಾ. how do you answer this question? elements belonging to same groups are hydrogen and fluorine and lithium and sodium ಅಂತ ಬರೆದ್ರೆ you will get your marks ಆಯ್ತಾ. next question ಏನು, state the law that helps group these elements. ಈಗ ತಾನೇ ಹೇಳಿದೆ, this classification is based on Newland's law of octaves. so ಆ octaves in a law ಬರಿಬೇಕು. what is that? when elements are arranged in increasing atomic mass order, the first element resembles the 8th element ಅಂತ law ಇದೆ ಅಲ್ವಾ. ಆ law ನ ಬರಿಬೇಕು. ಹೇಗೆ ಬರೀತಾರ? when elements are arranged in order of increasing atomic mass, every 8th element had properties similar to that of the first element ಅಂತ ಬರಿಬೇಕು. write 2 limitations of the ಸೇಮ್ ಲಾ ಅಂತ ಕೇಳಿದ್ದಾರೆ ಅಲ್ವಾ ಮಕ್ಕಳೇ. ಸೊ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ಒಂದಷ್ಟು ಡ್ರಾಬ್ಯಾಕ್ಸ್ ಇತ್ತು. ಏನದೆಲ್ಲ ಏನು ಲಿಮಿಟೇಷನ್ಸ್? ಈ ಏನು ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ ಏನಿದೆ ಅದು ಬರೀ ಕ್ಯಾಲ್ಶಿಯಂ ಎಲಿಮೆಂಟ್ ವರ್ಗೂ ಅಪ್ಲಿಕೇಬಲ್ ಇತ್ತು ಅಲ್ವಾ. ಸೊ ಕ್ಯಾಲ್ಶಿಯಂ ಎಲಿಮೆಂಟ್ ವರ್ಗೂ ಅಪ್ಲಿಕೇಬಲ್ ಇತ್ತು. ಕ್ಯಾಲ್ಶಿಯಂ ಆದ್ಮೇಲೆ ಎವ್ರಿ 8th ಎಲಿಮೆಂಟ್ ವಾಸ್ ನಾಟ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್ ಅಲ್ವಾ. ಸೊ ದಟ್ ವಾಸ್ ದ ಫಸ್ಟ್ ಡ್ರಾಬ್ಯಾಕ್. ನೆಕ್ಸ್ಟ್ ಡ್ರಾಬ್ಯಾಕ್ ಏನಿತ್ತು? ನ್ಯೂಲೆಂಡ್ಸ್ ಅವರು ಅಸ್ಯೂಮ್ ಮಾಡ್ಕೊಂಡ್ಬಿಟ್ರು ದಟ್ ದೇರ್ ವಾಸ್ ಓನ್ಲಿ 56 ಎಲಿಮೆಂಟ್ಸ್ ಇನ್ ನೇಚರ್. ಸೊ 56 ಗಿನ ಜಾಸ್ತಿ ಎಲಿಮೆಂಟ್ಸ್ ಇಲ್ಲ ಅಂತ ನ್ಯೂಲೆಂಡ್ಸ್ ಅಸ್ಯೂಮ್ ಮಾಡ್ಕೊಂಡ್ರು. ಸೊ ಹೊಸ ಎಲಿಮೆಂಟ್ಸ್ ಡಿಸ್ಕವರ್ ಆದಾಗ ಆ ಎಲಿಮೆಂಟ್ಸ್ಗೆ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ಜಾಗ ಇರಲಿಲ್ಲ ಆಯ್ತಾ. ಸೊ ದೋಸ್ ಆರ್ ದ ಲಿಮಿಟೇಷನ್ಸ್ ಆಫ್ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್. ಇಲ್ಲಿ ಒಂದು ಎಕ್ಸ್ಟ್ರಾ ಏನು ಲಿಮಿಟೇಷನ್ ಬರ್ದಿದ್ದೀನಿ, ಏನದು?
ನೋಬಲ್ ಗ್ಯಾಸಸ್ ಡಿಸ್ಕವರ್ ಆದಾಗ ಅದರ ಪ್ಲೇಸ್ ಏನಿದೆ ನಮ್ಮ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ ಅಲ್ಲಿರುವಂಥ ಎಲಿಮೆಂಟ್ಸ್ನ ಮಧ್ಯೆ ಬರ್ತಿತ್ತು ಆಯ್ತಾ. ದೇರ್ ಫೋರ್ ಫಸ್ಟ್ ಎಲಿಮೆಂಟ್ ರಿಸೆಂಬಲ್ಸ್ ಏಯ್ತ್ ಎಲಿಮೆಂಟ್ ಅನ್ನೋ ಲಾ ಏನಿದೆ ಅದು ಇರ್ರೆಲೆವೆಂಟ್ ಆಗ್ಬಿಡ್ತು ಆಯ್ತಾ. ಸೊ 3 ಲಿಮಿಟೇಷನ್ಸ್ನ ಬರ್ದಿದ್ದೀನಿ ನಾನಿಲ್ಲಿ, ನೀವು ಬರೀ 2 ಲಿಮಿಟೇಷನ್ಸ್ ಬರೆದ್ರು ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗತ್ತೆ ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಇಟ್ ಇಸ್ yes, observe the given part of the modern periodic table, answer the following questions. ಈ ರೀತಿಯ ಕ್ವೆಶನ್ಸ್ ನಿಮಗೆ ತುಂಬಾನೇ ಬರುತ್ತೆ. ಒಂದು ಪಾರ್ಟ್ ಆಫ್ ದ ಟೇಬಲ್ ಕೊಡ್ತಾರೆ, ಅದರ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ಫಸ್ಟ್ ಕ್ವೆಶನ್ ಏನು ಕೇಳ್ತಿದೆ, ವಿಚ್ ಎಲಿಮೆಂಟ್ ಇಸ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್. ನಾ ಹೇಳಿದೆ ಎಲೆಕ್ಟ್ರೋ ಪಾಸಿಟಿವ್ ನೇಚರ್ ಆ್ಯಂಡ್ ಮೆಟಾಲಿಕ್ ನೇಚರ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಲ್ವಾ. ಸೊ ಇದರಲ್ಲಿ ಜಾಸ್ತಿ ಮೆಟಾಲಿಕ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ, ಅಥವಾ ಜಾಸ್ತಿ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಎಲೆಕ್ಟ್ರೋ ಪಾಸಿಟಿವಿಟಿ ಅಂದ್ರೇನು ನೆನ್ಪು ಮಾಡ್ಕೊಳ್ಳಿ, ಅಗೇನ್ ಐ ಆಮ್ ರಿಮೈಂಡಿಂಗ್ ಯು, ಎಲೆಕ್ಟ್ರೋ positivity is the tendency to lose electron ಆಯ್ತಾ. ಸೊ ಎಲೆಕ್ಟ್ರೋಪಾಸಿಟಿವಿಟಿ ಹೇಗೆ ವೇರಿ ಆಗುತ್ತೆ, ಮೆಟಾಲಿಕ್ ನೇಚರ್ ವೇರಿ ಆದಂಗೆ. as we move from left to right of the period, metallic nature or electropositivity decreases. ಸೊ ಇದರಲ್ಲಿ ಲೆಫ್ಟ್ ಮೋಸ್ಟ್ ಗ್ರೂಪ್ ಯಾವುದು, ಇಟ್ ಇಸ್ ಗ್ರೂಪ್ ನಂಬರ್ 1 ಅಲ್ವಾ. ಸೊ ಅದರಲ್ಲಿ ಬರುವಂಥ ಎಲಿಮೆಂಟ್ಸ್ಗೆ ಹೈಯೆಸ್ಟ್ ಮೆಟಾಲಿಕ್ ನೇಚರ್ ಇರುತ್ತೆ. ಸೊ ಅದರಲ್ಲಿ ಯಾವ ಎಲಿಮೆಂಟ್ ಕಾಣಿಸ್ಕೋತಿದೆ, ವಿ ಕ್ಯಾನ್ ಓನ್ಲಿ ಫೈಂಡ್ ಸೋಡಿಯಂ ಅಲ್ವಾ ಮಕ್ಕಳೇ. ಸೊ ಈ ಡ್ಯಾಶ್ ಇರುವಂಥ ಎಲಿಮೆಂಟ್ಸ್ ನಿಮಗೆ ಗೊತ್ತಿದ್ರು ಯು ಕಾಂಟ್ ನೇಮ್ this, you have to write sodium only ಆಯ್ತಾ. ಸೊ the element which has highest electropositivity is sodium ಅಂತ ಬರಿಬೇಕು, because it has the most metallic nature ಆಯ್ತಾ. it has the most tendency to lose electron, because sodium ಅಲ್ಲಿ ಬರೀ ಒಂದೇ ಎಲೆಕ್ಟ್ರಾನ್ ಇರುತ್ತೆ, ಅಂದ್ರೆ ಒಂದೇ ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಆ ವೇಲೆನ್ಸ್ ಎಲೆಕ್ಟ್ರಾನ್ ನ ಕಳ್ಕೊಂಡು ಅದು ಬಾಂಡ್ಸ್ ನ ಫಾರ್ಮ್ ಮಾಡುತ್ತೆ ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಆಟಮ್ಸ್ ಆಫ್ ವಿಚ್ ಎಲಿಮೆಂಟ್ ಹ್ಯಾವ್ ಮಿನಿಮಮ್ ಅಟಾಮಿಕ್ ರೇಡಿಯಸ್ ಅಂಡ್ ವೈ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಷ್ಟು ಎಲಿಮೆಂಟ್ ಅಲ್ಲಿ ನಿಮ್ಗೆ ಏನ್ ಕೇಳ್ತಿದ್ದಾರೆ, ಬೇಸಿಕಲಿ ಅಟಾಮಿಕ್ ಸೈಜ್ ಯಾವ ಆಟಮ್ ಇದು ಕಡಿಮೆ ಇರತ್ತೆ ಅಂತ ಕೇಳಿದ್ದಾರೆ. ಅಟಾಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ, ಲೆಫ್ಟ್ ಟು ರೈಟ್ ಹೋದಾಗ ಅಟಾಮಿಕ್ ಸೈಜ್ ಕಡಿಮೆ ಆಗುತ್ತೆ. ದೇರ್ ಫೋರ್ ರೈಟ್ ಮೋಸ್ಟ್ ಗ್ರೂಪ್ ಯಾವ್ದಿದೆ ಅದರಲ್ಲಿ ಕಡಿಮೆ ಏನು ಅಟಾಮಿಕ್ ರೇಡಿಯಸ್ ಅಥವಾ ಸೈಜ್ ಇರುವಂತ ಎಲಿಮೆಂಟ್ಸ್ ಬರುತ್ತೆ. ರೈಟ್ ಮೋಸ್ಟ್ ಗ್ರೂಪ್ ಯಾವುದು, ಇಟ್ ಇಸ್ ಗ್ರೂಪ್ ನಂಬರ್ 17 ಅಲ್ವಾ. ಗ್ರೂಪ್ ನಂಬರ್ 17 ಅಲ್ಲಿ ನಮಗೆ ಕ್ಲೋರಿನ್ ಮಾತ್ರ ಕಾಣಿಸ್ತಿರೋದು. ದೇರ್ ಫೋರ್ ಕ್ಲೋರಿನ್ ಇಸ್ ದ ರೈಟ್ ಆಪ್ಷನ್ ಆಯ್ತಾ. ಎಸ್, ಸೊ ಕ್ಲೋರಿನ್ ಹ್ಯಾಸ್ ಮಿನಿಮಮ್ ಅಟಾಮಿಕ್ ರೇಡಿಯಸ್. ಏನಕ್ಕೆ, ಬಿಕಾಸ್ ಲೆಫ್ಟ್ ಟು ರೈಟ್ ಮೂವ್ ಮಾಡಿದಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಂಡ್ ಹೊಸ ಏನು ವೇಲೆನ್ಸ್ ಶೆಲ್ ಆ್ಯಡ್ ಆಗ್ತಿಲ್ಲ. ದೇರ್ ಫೋರ್ size decreases as we move from left to right ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನು, ಎ ಸಬ್ ಪಾರ್ಟ್ ಅಲ್ಲಿ ಅಗೇನ್ 2 ಪಾರ್ಟ್ಸ್ ಇತ್ತು. ನೆಕ್ಸ್ಟ್ ಬಿ ಸಬ್ ಪಾರ್ಟ್ ಇದೆ. ಮೆನ್ಷನ್ ದ ಪೀರಿಯಡ್ ಅಂಡ್ ಗ್ರೂಪ್ ಆಫ್ ದ ಎಲಿಮೆಂಟ್ ದಟ್ ಹ್ಯಾಸ್ ಅಟಾಮಿಕ್ ನಂಬರ್ 19 ಅಂತ ಹೇಳಿದ್ದಾರೆ. ಸೊ ಅಟಾಮಿಕ್ ನಂಬರ್ 19 ಅಥವಾ Z is equal to 19 ಅಲ್ವಾ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವುದು, ದಿಸ್ ಇಸ್ ಹೌ ಯು ಅಪ್ರೋಚ್, ಸೇಮ್ ಟೈಪ್ ಆಫ್ ಅಪ್ರೋಚ್ ನ ಯೂಸ್ ಮಾಡಬೇಕು. 2, 8, 1 ಆಯ್ತಾ ಮಕ್ಕಳೇ. ದೇರ್ ಫೋರ್ ಗ್ರೂಪ್ ನಂಬರ್ ಯಾವುದು ಮಕ್ಕಳೇ, ಇಲ್ಲಿ ಗ್ರೂಪ್ ನಂಬರ್ ಹಾಗೂ ಪೀರಿಯಡ್ ನಂಬರ್ ಕೇಳಿದ್ದಾರೆ. ಸೊ ಗ್ರೂಪ್ ನಂಬರ್ ಬಂದು ಇಟ್ ಇಸ್ 1 ಬಿಕಾಸ್ ಇಟ್ ಹ್ಯಾಸ್ 1 ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ವಾ. ಪೀರಿಯಡ್ ನಂಬರ್ ಯಾವುದು, ಎಷ್ಟು ಶೆಲ್ಸ್ ಫಿಲ್ ಆಗಿದೆ ಮಕ್ಕಳೇ, 4 ಶೆಲ್ಸ್ ಫಿಲ್ ಆಗಿದೆ. ದೇರ್ ಫೋರ್ ಪೀರಿಯಡ್ ನಂಬರ್ ಇಸ್ 4 ಆಯ್ತಾ. ಸೊ what is this, how do you write this answer, group number is 1, period number is 4. if you know the answer you can very well write it aita. Potassium has the atomic number of 19 and the element we are talking about is potassium. ಈ third sentence ಅಥವಾ third line ಬರಿದೇ ಇದ್ರು ಬರೀ first 2 lines ಬರೆದ್ರು ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ ಆಯ್ತಾ. ಸೊ ನೆಕ್ಸ್ಟ್ 18th ಕ್ವೆಶನ್ ನೋಡೋಣ. 18th ಅಲ್ಲಿ ಇದೀವಿ, there are only 21 questions, so ಜಾಸ್ತಿ ಕ್ವೆಶನ್ಸ್ ಎಲ್ಲ ಬೇಗ ಕವರ್ ಮಾಡೋಣ ಆಯ್ತಾ. write 2 reasons for placing oxygen and sulfur in the same group of the modern periodic table. ಆಕ್ಸಿಜನ್ ಹಾಗೂ ಸಲ್ಫರ್ ಏನಿದೆ ಇದನ್ನ ಸೇಮ್ ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳಿದ್ದಾರೆ. ವಿಚ್ ಆಫ್ ದೀಸ್ ಎಲಿಮೆಂಟ್ ಹ್ಯಾಸ್ ಲಾರ್ಜರ್ ಅಟಾಮಿಕ್ ಸೈಜ್ ಅಂಡ್ ವೈ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಆಕ್ಸಿಜನ್ ಅಟಾಮಿಕ್ ನಂಬರ್ ಏನು ಮಕ್ಕಳೇ, ಇಟ್ ಇಸ್ 8. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಇಟ್ ಇಸ್ 2, 6 ಆಯ್ತಾ. ಮತ್ತೆ ಸಲ್ಫರ್ ಅಟಾಮಿಕ್ ನಂಬರ್ ಏನು, ಇಟ್ ಇಸ್ 16. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ, 2, 8, 6. ಸೊ ಏನ್ ಸಿಮಿಲರ್ ಆಗಿದೆ, ನಂಬರ್ ಆಫ್ valence electrons. Since number of valence electrons is similar, both of these atoms are placed in the same group ಅಂತ ಬರಿಬೇಕು ಆಯ್ತಾ. ನೆಕ್ಸ್ಟ್ ಕ್ವೆಶನ್ ಏನು, ವಿಚ್ ಆಫ್ ದೀಸ್ ಆಟಮ್ಸ್ ಹ್ಯಾಸ್ ಲಾರ್ಜರ್ ಅಟಾಮಿಕ್ ಸೈಜ್ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಸಲ್ಫರ್, as you can see, ಸಲ್ಫರ್ ಅಲ್ಲಿ ಒಂದು ಎಕ್ಸ್ಟ್ರಾ ವೇಲೆನ್ಸ್ ಶೆಲ್ ಇದೆ, ವಿಚ್ ಇಸ್ M ಶೆಲ್.
ಆಕ್ಸಿಜನ್ ಅಲ್ಲಿ ಎಲ್ ಶೆಲ್ಗೆ ಮುಗ್ದೋಗತ್ತೆ ಆಯ್ತಾ. ದೇರ್ ಫೋರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ಔಟರ್ಮೋಸ್ಟ್ ಶೆಲ್ ಇಸ್ ಅಟಾಮಿಕ್ ರೇಡಿಯಸ್ ಅಲ್ವಾ, ವಿಚ್ ಇಸ್ ಗೋಯಿಂಗ್ ಟು ಬಿ ಹೈಯರ್ ಇನ್ ಸಲ್ಫರ್ ಆಯ್ತಾ. ದೇರ್ ಫೋರ್ ಸಲ್ಫರ್ ಹ್ಯಾಸ್ ಅ ಹೈಯರ್ ಅಟಾಮಿಕ್ ಸೈಜ್ ಆರ್ ಹೈಯರ್ ಅಟಾಮಿಕ್ ರೇಡಿಯಸ್ ಅಂತ ಬರಿಬೇಕು. ಸೊ ನಿಮ್ಗೆ 2 ಕ್ವೆಶನ್ಸ್ ಕೇಳಿದ್ರು, ಏನ್ ಕೇಳಿದ್ರು, ಎಸ್. ಸೊ ನಿಮ್ಗೆ ಇಲ್ಲಿ 2 ರೀಸನ್ಸ್ ಕೇಳಿದ್ದಾರೆ ಆಯ್ತಾ. ನಾನು ಬರೀ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಮಾತಾಡಿದೆ, ಬಟ್ 2 ರೀಸನ್ಸ್ ಕೇಳಿದ್ದಾರೆ. ಕೇಳಿರೋ ಕಾರಣ ನೀವು ಇನ್ನೊಂದು ರೀಸನ್ ಕೊಡ್ಬಹುದು, ವಿಚ್ ಇಸ್ ಆಕ್ಸಿಜನ್ ಅಂಡ್ ಸಲ್ಫರ್ ಹ್ಯಾವ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಆಯ್ತಾ. ಅದನ್ನ ಸೆಕೆಂಡ್ ರೀಸನ್ ಆಗಿ ಕೊಡ್ಬಹುದು ಆಯ್ತಾ. ನೆಕ್ಸ್ಟ್ ಹೈಯರ್ ಅಟಾಮಿಕ್ ಸೈಜ್ ಯಾವ್ದಕ್ಕೆ ಇದೆ ಅಂತ ಕೇಳಿದ್ದಾರೆ. ಸಲ್ಫರಿಗೆ ಹೈಯರ್ ಅಟಾಮಿಕ್ ಸೈಜ್ ಇದೆ, ಏನಕ್ಕೆ ಅಂತ ಬರಿಬೇಕು ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ಹೌ ಯು ಆನ್ಸರ್ ದಿಸ್ ಕ್ವೆಶನ್. 3 ಕ್ವೆಶನ್ಸ್ ಉಳಿದಿರೋದು ಮಕ್ಳೇ, ಬೇಗ ಬೇಗ ಮಾಡೋಣ. ಸೊ 19th ಕ್ವೆಶನ್ಸ್ ಏನ್ ಕೇಳಿದ್ದಾರೆ, ರೈಟ್ ದ ಲಿಮಿಟೇಷನ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಸೊ ನಾನು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿರುವಂತ ಪ್ರಾಬ್ಲಮ್ಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಹೇಗೆ ಸಾಲ್ವ್ ಮಾಡ್ತು ಅನ್ನುವಾಗ ನಿಮ್ಗೆ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಲಿಮಿಟೇಷನ್ಸ್ ಬಗ್ಗೆ ಹೇಳಿದ್ದೆ ಅಲ್ವಾ. ಸೊ ಅದನ್ನೇ ಇಲ್ಲಿ ರಿಪೀಟ್ ಮಾಡಬಹುದು ಆಯ್ತಾ. ನೆಕ್ಸ್ಟ್ ಏನು ಕೇಳಿದ್ದಾರೆ, ನೆಕ್ಸ್ಟ್ ಸಬ್ ಅಲ್ಲಿ ಸಿಲಿಕಾನ್ ಇಸ್ ಕಾಲ್ಡ್ ಅ ಮೆಟಲಾಯ್ಡ್ ವೈ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಮೆಟಲಾಯ್ಡ್ಸ್ ಅಂದ್ರೆ ಏನು ಮಕ್ಳೇ, ಮೆಟಲಾಯ್ಡ್ಸ್ ಅಂದ್ರೆ ಏನು, ಇದಕ್ಕೆ ಇನ್ನೊಂದು ಟರ್ಮ್ ಇದೆ. ಮೆಟಲಾಯ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸೆಮಿ ಮೆಟಲ್ಸ್ ಅಲ್ವಾ ಮಕ್ಳೇ. ಮೆಟಲಾಯ್ಡ್ಸ್ ಅಥವಾ ಸೆಮಿ ಮೆಟಲ್ಸ್ ಅಂತ ಕರಿತೀವಿ. ಏನಕ್ಕೆ ಇದನ್ನ ಸೆಮಿ ಮೆಟಲ್ಸ್ ಅಂತ ಕರಿತೀವಿ ನಾವು, ಯಾಕಂದ್ರೆ ಈ ರೀತಿಯ ಎಲಿಮೆಂಟ್ಸ್ ಏನಿದೆ ಇದಕ್ಕೆ ಮೆಟಲ್ಸ್ ಹಾಗೂ ನಾನ್ ಮೆಟಲ್ಸ್ ನ ಪ್ರಾಪರ್ಟಿ, ಸಮ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಇರತ್ತೆ, ಸಮ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಇರತ್ತೆ ಆಯ್ತಾ. ಸೊ ಈ ರೀತಿಯ ಎಲಿಮೆಂಟ್ಸ್ ನ ನಾವು ಮೆಟಲಾಯ್ಡ್ಸ್ ಅಥವಾ ಸೆಮಿ ಮೆಟಲ್ಸ್ ಅಂತ ಕರಿತೀವಿ. ಓಕೆನಾ. ಸೊ ದಟ್ ಇಸ್ ವೈ ಸಿಲಿಕಾನ್ ಇಸ್ ನೋನ್ ಆಸ್ ಅ ಮೆಟಲಾಯ್ಡ್ ಆರ್ ಸೆಮಿ ಮೆಟಲ್ ಅಂತ ಬರಿಬೇಕು. ಸೊ ಲಿಮಿಟೇಷನ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಏನು, ಹೇಳಿದ್ನ ರಿಪೀಟ್ ಮಾಡ್ತಿದೀವಿ. ಹೈಡ್ರೋಜನ್ ಕರೆಕ್ಟ್ ಆದ ಪೊಸಿಷನ್ ಇರಲಿಲ್ಲ, ಐಸೋಟೋಪ್ಸ್ಗೆ ಕರೆಕ್ಟ್ ಆದ ಪೊಸಿಷನ್ ಕೊಡಕ್ಕಾಗ್ಲಿಲ್ಲ, ಮತ್ತೆ ಅಟಾಮಿಕ್ ಮಾಸ್, ಎಸ್ ಇಲ್ಲಿ ಡಿಫ್ರೆಂಟ್ ಲಿಮಿಟೇಷನ್ ಬರ್ದಿದ್ದೀನಿ. ಏನದು, ಅಟಾಮಿಕ್ ಮಾಸ್ ಏನಿದೆ ಇದು ರೆಗ್ಯುಲರ್ ಆಗಿ ಇನ್ಕ್ರೀಸ್ ಆಗಲ್ಲ. ದೇರ್ಫೋರ್ 2 ಎಲಿಮೆಂಟ್ಸ್ ನಡುವೆ ಎಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಆಗತ್ತೆ ಅಂತ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಕ್ ಆಗ್ಲಿಲ್ಲ ಇನ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆಯ್ತಾ. ಅದನ್ನೇ ಇಲ್ಲಿ 3rd ಲಿಮಿಟೇಷನ್ ಆಗಿ ಕೊಟ್ಟಿದ್ದೀನಿ. ಇದ್ರ ಬದಲು ನೀವು ಕ್ರೋಮಿಯಂ ಮತ್ತೆ ವೆನೇಡಿಯಂ, ಕೊಬಾಲ್ಟ್, ನಿಕ್ಕಲ್ ಲಿಮಿಟೇಷನ್ ಕೂಡ ಬರಿಬಹುದು ಆಯ್ತಾ ಮಕ್ಳೇ. ನೆಕ್ಸ್ಟ್ ಸಿಲಿಕಾನ್ ಏನಿದೆ ಇದು ಮೆಟಲಾಯ್ಡ್, ಏನಕ್ಕಂದ್ರೆ ಇಟ್ ಎಕ್ಸಿಬಿಟ್ಸ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಬರಿಬೇಕು ಆಯ್ತಾ. ನೆಕ್ಸ್ಟ್ ಕ್ವೆಶನ್ 20th ಕ್ವೆಶನ್ ಬಂದ್ಬಿಟ್ವಿ. ಏನ್ ಕೇಳ್ತಿದ್ದಾರೆ, ವಾಟ್ ಇಸ್ ಅಟಾಮಿಕ್ ಸೈಜ್. ನಮ್ಗೆ ಆಲ್ರೆಡಿ ಗೊತ್ತು, ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಇಂದ ಔಟರ್ಮೋಸ್ಟ್ ಶೆಲ್ ಇರುವಂತ ಡಿಸ್ಟೆನ್ಸ್ ನ ಅಟಾಮಿಕ್ ಸೈಜ್ ಅಂತ ಕರಿತೀವಿ. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಲಾಂಗ್ ಅ ಪೀರಿಯಡ್ ಅಂಡ್ ಇನ್ಕ್ರೀಸಸ್ ಅಲಾಂಗ್ ದ ಗ್ರೂಪ್ ವೈ ಅಂತ ಕೇಳಿದ್ದಾರೆ. ಮೆಟಾಲಿಕ್ ಸೈಜ್ ಏನಿದೆ ಇದು ಗ್ರೂಪ್ ಅಲ್ಲಿ ಟಾಪ್ ಟು ಬಾಟಮ್ ಹೋದಾಗ ಇನ್ಕ್ರೀಸ್ ಆಗತ್ತೆ, ಪೀರಿಯಡ್ ಅಲ್ಲಿ ಲೆಫ್ಟ್ ಟು ರೈಟ್ ಹೋದಾಗ ಡಿಕ್ರೀಸ್ ಆಗತ್ತೆ. ಏನಕ್ಕೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ. ಗ್ರೂಪ್ ಅಲ್ಲಿ ಏನಾಗ್ತಿದೆ, ಔಟರ್ಮೋಸ್ಟ್ ಶೆಲ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತಿದೆ. ದೇರ್ಫೋರ್ ಅಟಾಮಿಕ್ ಸೈಜ್ ವಿಲ್ ಇನ್ಕ್ರೀಸ್. ಪೀರಿಯಡ್ ಅಲ್ಲಿ ಏನಾಗ್ತಿದೆ, ಹೊಸ ಶೆಲ್ ಆಡ್ ಆಗ್ತಿಲ್ಲ, ಬಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಿದೆ. ಸೊ ಪ್ರೋಟಾನ್ಸ್ಗೆ ಎಲೆಕ್ಟ್ರಾನ್ಸ್ ಮೇಲಿರುವಂತ ಹಿಡಿತ ಜಾಸ್ತಿ ಆಗ್ತಿದೆ. ದೇರ್ಫೋರ್ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಂತ ಬರಿಬೇಕು ಆಯ್ತಾ. ಸೊ ಏನೇನ್ ಕೇಳಿದ್ರು ನಿಮ್ಗೆ, ಅಟಾಮಿಕ್ ಸೈಜ್ ಅಂದ್ರೆ ಏನು ಅಂತ ಬರಿಬೇಕು, ಮತ್ತೆ ಪೀರಿಯಡ್ ಅಲ್ಲಿ ಯಾಕೆ ಡಿಕ್ರೀಸ್ ಆಗತ್ತೆ ಅಂತ ಬರಿಬೇಕು, ಗ್ರೂಪ್ ಅಲ್ಲಿ ಯಾಕೆ ಇನ್ಕ್ರೀಸ್ ಆಗತ್ತೆ ಅಂತ ಬರಿಬೇಕು ಆಯ್ತಾ. ಅಗೇನ್ ಯು ಡೋಂಟ್ ಹ್ಯಾವ್ ಟು ಟೇಕ್ ಅ ಸ್ಕ್ರೀನ್ ಶಾಟ್ ಆಲ್ಸೋ, ಜಸ್ಟ್ ಆಕ್ಸೆಸ್ ಆರ್ ನೋಟ್ಸ್ ಆಯ್ತಾ. ಲಾಸ್ಟ್ ಕ್ವೆಶನ್ ಬಂದ್ಬಿಟ್ವಿ ಮಕ್ಳೇ. ಏನಿದು, ಅಟಾಮಿಕ್ ನಂಬರ್ಸ್ ಆಫ್ 2 ಎಲಿಮೆಂಟ್ಸ್ ಆರ್ 8 and 16. ಸೊ 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಯಾವ ಎಲಿಮೆಂಟ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ಬಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಲೆಟ್ಸ್ ಜಸ್ಟ್ ಲುಕ್ ಅಟ್ ದ ಅಟಾಮಿಕ್ ನಂಬರ್ಸ್. ಇಟ್ ಇಸ್ 8 and 16. Write the electronic configuration of these 2 elements. So element ಗೆ ಹೆಸರುಗಳು ಕೊಟ್ಬಿಡೋಣ. ಇಲ್ಲಿ ನಿಮ್ಗೆ ಗೊತ್ತು ಆಲ್ರೆಡಿ, ಇಟ್ ಇಸ್ ಆಕ್ಸಿಜನ್ ಅಂಡ್ ಸಲ್ಫರ್ ಅಂತ, ಬಟ್ ಡೋಂಟ್ ಕಾಲ್ ಇಟ್ ಆಕ್ಸಿಜನ್ ಅಂಡ್ ಸಲ್ಫರ್. You can call it oxygen and sulfur, but you can also call it element 1 and element 2 ಆಯ್ತಾ. So element 1 in atomic number is 8. So idra electronic configuration is going to be 2,6. Element 2 in atomic number is 16. Therefore its electronic configuration will be 2,8,6. Idu 16 alla 6. Yes.
ಇದು 6. ಓಕೆ, ನೆಕ್ಸ್ಟ್ ಏನ್ ಕೇಳಿದ್ರೆ, ಡು ಯು ಕೀಪ್ ದೀಸ್ 2 ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್? ಎಸ್, ಬಿಕಾಸ್ ಎರಡರಲ್ಲೂ ವೇಲೆನ್ಸ್ ಎಲೆಕ್ಟ್ರಾನ್ ಸೇಮ್ ಇದೆ, ಎರಡರಲ್ಲೂ ವೇಲೆನ್ಸ್ ಎಲೆಕ್ಟ್ರಾನ್ 6 ಇದೆ. ಸೊ ಬೋತ್ ಆಫ್ ದೆಮ್ ವಿಲ್ ಬಿಲಾಂಗ್ ಟು ದ ಸೇಮ್ ಗ್ರೂಪ್. ನೆಕ್ಸ್ಟ್ ಕ್ವೆಶನ್, ಜಸ್ಟಿಫೈ ಯುವರ್ ಆನ್ಸರ್. ಈಗ ತಾನೇ ಹೇಳಿದೆ, ಅದೇ ರೀಸನ್ ನ ಬರಿಬೇಕು. ಫೈಂಡ್ ಔಟ್ ವಿಚ್ ಆಫ್ ದೀಸ್ ಎಲಿಮೆಂಟ್ಸ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂಡ್ ಗಿವ್ ರೀಸನ್ ಫಾರ್ ಇಟ್ಸ್, ಗಿವ್ ಯೋರ್ ರೀಸನ್ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಎರಡು ಎಲಿಮೆಂಟ್ಸ್ ಏನಿದೆ ಮಕ್ಕಳೇ, ಬೋತ್ ಆಫ್ ದೀಸ್ ಆರ್ ನಾನ್ ಮೆಟಲ್ಸ್ ಅಲ್ವಾ. ಬೋತ್ ಆಫ್ ದೀಸ್ ಆರ್ ನಾನ್ ಮೆಟಲ್ ಸಿನ್ಸ್ ದೇ ಬಿಲಾಂಗ್ ಟು ದ 16th ಗ್ರೂಪ್ ಆಫ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ನಾನ್ ಮೆಟಲ್ಸ್ ಇನ ಪ್ರಾಪರ್ಟಿ ಹೇಗೆ ಡಿಸೈಡ್ ಆಗುತ್ತೆ? ಆನ್ ದ ಬೇಸಿಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು? ಇಟ್ಸ್ ದ opposite of electropositivity. So electropositivity andrenu tendency to lose electrons. So electronegativity andrenu it is the tendency to gain electrons. ಸೊ ಎರಡು ಎಲಿಮೆಂಟ್ಸ್ ಅಲ್ಲಿ ಯಾವ ಎಲಿಮೆಂಟ್ ಗೆ ಜಾಸ್ತಿ ಟೆಂಡೆನ್ಸಿ ಇರುತ್ತೆ ಟು ಗೇನ್ ಎಲೆಕ್ಟ್ರಾನ್ಸ್? ಯಾವ್ದಕ್ಕಿರುತ್ತೆ? ಇಟ್ ವಿಲ್ ಬಿ ಫಾರ್ ಎಲಿಮೆಂಟ್ 1. ಏನಕ್ಕೆ? ಬಿಕಾಸ್ ಇದರಲ್ಲಿ ಔಟರ್ಮೋಸ್ಟ್ ಶೆಲ್ ಏನಿದೆ ಕಡಿಮೆ ಇದೆ ಆಯ್ತಾ. ಸೊ ಎಲ್ ಇಸ್ ದ outermost shell, ಇದರಲ್ಲಿ m is the outermost shell. ಸೊ L outermost shell ಆಗಿರೋದ್ರಿಂದ ಪ್ರೋಟಾನ್ಸಿಗೆ ಈ ಶೆಲ್ ಮೇಲೆ ಹಿಡಿತ ಜಾಸ್ತಿ ಇರುತ್ತೆ ಬಿಕಾಸ್ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ದೇರ್ಫೋರ್ ಪ್ರೋಟಾನ್ಸ್ ಏನಿದೆ ಇದಕ್ಕೆ ಏನು ಹೊಸ ಎಲೆಕ್ಟ್ರಾನ್ಸ್ ಬಂದಾಗ ಅದನ್ನ ಹಿಡಿದು ಇಟ್ಕೊಳ್ಳೋಕೆ ಕೇಪಬಿಲಿಟಿ ಜಾಸ್ತಿ ಇರುತ್ತೆ ಆಯ್ತಾ. ದೇರ್ಫೋರ್ ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಜಾಸ್ತಿ ಇರುತ್ತೆ ಇನ್ ಎಲಿಮೆಂಟ್ 1 ಆಯ್ತಾ ಮಕ್ಕಳೇ. ಸೊ ಇದನ್ನ ಸೆಂಟೆನ್ಸ್ ರೀತಿಯಲ್ಲಿ ಹೇಗೆ ಆನ್ಸರ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಾ ಅಂಡ್ ಏನಕ್ಕೆ ಬೋತ್ ಆಫ್ ದೀಸ್ ಎಲಿಮೆಂಟ್ಸ್ ಬಿಲಾಂಗ್ ಟು ದ ಸೇಮ್ ಗ್ರೂಪ್ ಅಂತ ಬರೀತೀರಾ. ಲಾಸ್ಟ್ ಅಲ್ಲಿ ಔಟ್ ಆಫ್ ದೀಸ್ 2 ಎಲಿಮೆಂಟ್ಸ್ ಎಲಿಮೆಂಟ್ 1 ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಸ್ ಇಟ್ ಹ್ಯಾಸ್ ಅ ಸ್ಮಾಲರ್ ಅಟಾಮಿಕ್ ಸೈಜ್ ಅಂಡ್ ಹೆನ್ಸ್ ಹ್ಯಾಸ್ ಮೋರ್ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ದೆನ್ ಎಲಿಮೆಂಟ್ 2 ಅಂತ ಬರೀತೀರಾ ಆಯ್ತಾ. ಸೊ ಲಾಸ್ಟ್ ಅಲ್ಲಿ ಯು ಕ್ಯಾನ್ ಇವನ್ ರೈಟ್ ಬೋತ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಆಕ್ಸಿಜನ್ ಅಂಡ್ ಸಲ್ಫರ್ ಅಂತ ಕೂಡ ಬರಿಬಹುದು ಆಯ್ತಾ. ಓಕೆ, ಸೊ ದಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ನಾವು 21 ಕ್ವೆಶನ್ಸ್ ನ ಕವರ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ಆಲ್ ಕಾನ್ಸೆಪ್ಟ್ಸ್ ನಿಮ್ಮ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಬರುವಂತ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ ಮೇಲೆ ನಾವು ಅಪ್ಲಿಕೇಶನ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿದೀವಿ ಆಯ್ತಾ. ಇದೇ ರೀತಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಇದು ಕೂಡ PYQs ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಇದೆ. ಸೊ ಮೇಕ್ ಶೋರ್ ಯು ಗೋ ಅಂಡ್ ಚೆಕ್ ದಟ್ ಔಟ್ ಆಯ್ತಾ ಮಕ್ಕಳೇ. ಅದಲ್ಲದೆ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಏನು ರಿಲೇಟೆಡ್ ಲೆಕ್ಚರ್ಸ್, ಬಯಾಲಜಿ ರಿಲೇಟೆಡ್ ಲೆಕ್ಚರ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಲೆಕ್ಚರ್ಸ್ ಹಾಗೂ ಸೋಷಿಯಲ್ ಸೈನ್ಸ್ ಲೆಕ್ಚರ್ಸ್ ಕೂಡ ನಿಮಗೆ ಪರೀಕ್ಷೆ ಚಾನಲ್ ಅಲ್ಲಿ ಸಿಗತ್ತೆ. ಮೇಕ್ ಶೋರ್ ಯು ಚೆಕ್ ಆಲ್ ಆಫ್ ದಟ್ ಔಟ್ ಅಂಡ್ ಎಲ್ಲಾ ಲೆಕ್ಚರ್ಸ್ ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ನೋಡಿದ್ರೆ ನೋಟ್ಸ್ ಕೂಡ ಸಿಗತ್ತೆ ಆಯ್ತಾ ಮಕ್ಕಳೇ. ಸೊ ಆಕ್ಸೆಸ್ those notes also. So for now, thank you so much for joining us and I'll see you in the next video.